ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ, ಏನ್ ಮಾಡ್ತಾ ಇದ್ದೀರಾ? ಏನ್ ವಿಶೇಷ? ನವೆಂಬರ್ ತಿಂಗಳು ಒಳ್ಳೊಳ್ಳೆ ಅಡಿಗೆ ಮಾಡಿ ತೋರಿಸ್ಬೇಕು. ಅದು ಸೋಮವಾರ ದಿನ ಅಂದ ತಕ್ಷಣ ವೆಜಿಟೇರಿಯನ್ ಅವರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ನಾನ್ ವೆಜ್ ಅವರು ತುಂಬಾ ಭಯ ಭಕ್ತಿಯಿಂದ ಇರ್ತಾರೆ. ಇಲ್ಲ ಮುಳ್ಳಿಯವರೇ, ಇವತ್ತು ಸೋಮವಾರ ದಿನ ನಾನ್ ವೆಜ್ ಎಲ್ಲ ನಾವು ತಿನ್ನಲ್ಲ ಅಂತ ಸಾಕಷ್ಟು ಜನ, 100ಕ್ಕೆ ಒಂದು 98% ಹೇಳಿದ್ರು ಪರವಾಗಿಲ್ಲ. ಯಾಕಂದ್ರೆ ಭಾನುವಾರ ತಿಂದಿರ್ತಾರಲ್ಲ, ಅದೆಲ್ಲ ಜೀರ್ಣ ಆಗಿರಲ್ಲ. ಓಕೆ, ನೀವು ಒಂದು ಒಳ್ಳೆ ವೆಜಿಟೇರಿಯನ್ ಅಡಿಗೆನ ಶುರು ಮಾಡ್ಕೋಬೇಕು ಅಂತ ನಾವು ಅನ್ಕೊಂಡಿದೀವಿ. ಯಾರನ್ನ ಕರ್ಸ್ಬೇಕಾಗಿತ್ತು ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ಚಂದ್ರಪ್ಪನವರು, ಮುಳ್ಳಿಯವರೇ ತುಂಬಾ ದಿನ ಆಯ್ತಪ್ಪ, ನಾವು ಒಳ್ಳೆ ವೆಜಿಟೇರಿಯನ್ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಓಕೆ ಚಂದ್ರಪ್ಪನವರೇ, ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಬನ್ನಿಪ್ಪ. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಇವತ್ತು ಸೋಮವಾರದ ದಿನ. ಇವತ್ತು ಸೋಮವಾರ. ಹೌದು, ಏನ್ ಮಾಡ್ತಾ ಇದ್ದೀರಾ? ಸೋಮವಾರ ನಾನ್ ವೆಜ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳಿ. ಇವತ್ತು ನಾನ್ ವೆಜ್ ತರನೇ ನಿಮ್ಗೆ ಒಂದು ವೆಜಿಟೇರಿಯನ್ ಅಡಿಗೆ ಮಾಡ್ಕೊಡ್ತೀನಿ. ನಾನ್ ವೆಜ್ ತರನೇ ಇರುತ್ತೆ, ಆದ್ರೆ ವೆಜ್ಜು. ಓಕೆ, ಏನ್ ಮಾಡ್ತಾ ಇದ್ರಿ ಹೇಳಿ. ಆಲೂಗೆಡ್ಡೆ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆ ಫ್ರೈ ಏನಂತ ವಿಷಯ ನೋಡಿ, ನೀವು ಮಾಡ್ಕೊಟ್ಮೇಲೆ ಗೊತ್ತಾಗುತ್ತೆ, ಮಾಡ್ಕೊಂಡು ತಿಂದ್ಮೇಲೆ ಗೊತ್ತಾಗುತ್ತೆ ಅದು. ಹಂಗಂತೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಆಲೂಗಡ್ಡೆ ಫ್ರೈ ಸಖತ್ತಾಗಿರುತ್ತೆ. ಮದುವೆ ಮನೆಗಳೆಲ್ಲ ಮಾಡ್ತಾರೆ ಇದನ್ನ. ಹೌದು, ಆ ಗೀ ರೈಸ್ ಪಕ್ಕಕ್ಕೂ ಹಾಕ್ತಾರೆ, ಎಲೆ ಮೇಲೆ ಸ್ವಲ್ಪ ಬಿದ್ದಿರುತ್ತೆ, ಅದೇ ಪಲ್ಯನ. ಇದು ಪಲ್ಯ ಅಲ್ಲ, ಇದು ಸಾಗು ತರ ಆಲೂಗಡ್ಡೆ ಫ್ರೈ ಅಂತೀವಿ. ಫ್ರೈ 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 ಡ್ರೈ ಫ್ರೈನ ಯಾವ ರೀತಿ ಮಾಡಕ್ಕೆ ನೀವೇನೇನು ತಂದಿದ್ದೀರಾ ಅಂತ ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗ್ಬೋದು. ಆಲೂಗೆಡ್ಡೆ ಫ್ರೈ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ತುಪ್ಪ, ಉಪ್ಪು, ಎಣ್ಣೆ. ಸಾಕಾ? ಎಣ್ಣೆ ಕೊಟ್ಟು ಸರ್. ನೋ ರುಬ್ಬಿಂಗ್. ರುಬ್ಬಿಂಗ್ ಎಣ್ಣೆ ಬೆಳಗ್ಗೆ ಎಣ್ಣೆ ಕೇಳ್ತಿರ್ತೀವಿ. ಮಧ್ಯಾಹ್ನ ಓಕೆ, ಮಧ್ಯಾಹ್ನ ಎಣ್ಣೆ ಕೇಳ್ತಿರ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ನ ಯೂಸ್ ಮಾಡ್ತಾ ಇದೀವಿ. ಜಾಸ್ತಿ ರುಚಿ ಬೇಕು ಅಂತ ಹೇಳಿ ನಮ್ಮ ಶ್ರೀ ಕೃಷ್ಣ ಗೀನು ಸಹ ಉಪಯೋಗಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದೀವಿ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬಾಂಡ್ಲಿ ಕೊಟ್ಟು ಇಲ್ಲೇ ತಗೊಳ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ನೇ ನಾವು ಉಪಯೋಗಿಸ್ತಾ ಇದೀವಿ. ಮತ್ತೆ ಚಂದ್ರಪ್ಪ ಹೇಳಿ, ಏನ್ ವಿಶೇಷ ಇದ್ರೊಳಗೆ? ಸಾಮಾರ ತರ ಇರಲ್ಲ, ನಿಮಗೆ ತಿಂತಾ ಇದ್ರೆ ಭಾನುವಾರ ಅನ್ಕೊಂಡ್ಬಿಡ್ತೀರ, ಭಾನುವಾರನೋ ಮಂಗಳವಾರ ಅನ್ಕೊಂಡ್ಬಿಡ್ತೀವಿ. ಓಕೆ ರೀ, ಆಮೇಲೆ ನೀವು ಇದೇನೋ ಹಾಕ್ಬಿಡ್ತಾರೆ ಅಂತ ಅನ್ಕೊಂಬೇಡಿ. ಇದು ನಾವು ಮಾಡ್ತಾ ಇರೋಂಥದ್ದು ಆಲೂಗಡ್ಡೆ ಫ್ರೈ. ಆಲೂಗಡ್ಡೆ ಫ್ರೈ ಕಾಂಬಿನೇಷನ್ ಹೇಳ್ತಾ ಇದ್ರೆ ಹೆಂಗಿರುತ್ತೆ ಅಂತ. ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ರುಚಿಯಾಗಿ ಅಂತ ಚಂದ್ರಪ್ಪ ಹೇಳ್ತಾ ಇದ್ರೆ. ಎಣ್ಣೆ ಕಾಯ್ತಾ ಇದೆ ಚಂದ್ರಪ್ಪ. ಇದು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ. ಇದು ಅಂದ್ರೆ ಅದನ್ನ ಹೇಳಲ್ಲ ನೀವು ನನಗೆ. ಇವಾಗ ಹಾಕ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಅದಕ್ಕೆ. ಓಕೆ, ಅಂದ್ರೆ ಬೇಯಿಸ್ಕೊಂಡು ಸಿಪ್ಪೆ ತಕೊಂಡು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಇದು. ಓಕೆ ಓಕೆ. ಹಸಿದೆ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಅಂಟಂಟು ತರ ಬರ್ತದೆ. ಓಕೆ, ಎಣ್ಣೆಲಿ ಹಾಕಿದ್ರೆ ಒಂಥರ ಡ್ರೈ ತರ ಒಂದೊಂದು ಬಾಯಿಗೆ ಹಾಕೋಬಹುದು ಅಲ್ವಾ? ಕೆಡೋದು ಇಲ್ಲ. ಓಕೆ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಹಾರ್ಡಾಗಿದೆಯಲ್ಲ. ಕಟ್ರು ಫ್ರೈಗೆ ಡ್ರೈಗೆ. ಎರಡು ರೌಂಡಾ? ಮನೆಗಳಲ್ಲಿ ಸಣ್ಣ ಸಣ್ಣ ಬಾಣಿ ಇಟ್ಕೊಂಡು ಮಾಡ್ತಾರೆ. ಹೌದು, ನಾನು ಒಂದೇ ಸರಿ ಹಾಕಿ ತೋರಿಸಿದಾಗ ಅವರು ಹಂಗೆ ಒಂದೇ ಸರಿ ಹಾಕಿದ್ರೆ ಮೇಲೆ ಬಂದ್ಬಿಡ್ತದೆ. ಮೇಲೂ ಬರಲ್ಲ, ಆಮೇಲೆ ಬೆಂದಂಗೂ ಆಗಲ್ಲ. ಅಯ್ಯೋ, ಏನೋ ಚೆನ್ನಾಗಿ ಉಕ್ಕೋಗ್ಬಿಡ್ತದೆ, ಸ್ಟವ್ ಎಲ್ಲ ಹಾಳಾಗುತ್ತೆ ಅವಾಗ, ಎಣ್ಣೆಲ್ಲ ಉಕ್ಕೋಗ್ಬಿಡ್ತದೆ. ಎಣ್ಣೆ ಹಾಕೋಣ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀರಾ? ಬೆಸ್ಟ್ ಅಲ್ಲ ಇದು? ಸ್ವಲ್ಪ ತುಪ್ಪ ಕೊಟ್ಬಿಡಿ. ಕೊಡ್ತೀನಿ ಸರ್. ತುಪ್ಪಕ್ಕೇನು ಕಡಿಮೆನೇ ಇಲ್ಲ. ಇವಾಗ ರುಚಿಗೋಸ್ಕರ ನಾವು ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದೀವಿ. ಸಾಕು ಸಾಕು, ಬಿಸಿ ಆಗಿದೆ. ಈಗ ಹಾಕಿ ಈರುಳ್ಳಿ ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. ಈರುಳ್ಳಿ, ಪುದೀನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನಾ? ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಟರ್ಮರಿಕ್ ಪೌಡರ್ನೇ ಬಳಸ್ತಾ ಇದೀವಿ. ಏನದು? ಗರಂ ಮಸಾಲನ? ಗರಂ ಮಸಾಲ ಇದು. ಸ್ವಲ್ಪ ಗರಂ ಮಸಾಲನ? ಸ್ವಲ್ಪ ಗರಂ ಮಸಾಲ. ಬಟ್ ಇದು ಡ್ರೈ ಐಟಮ್, ಬೇಳೆ ಸಾರಿಗೆಲ್ಲ ತುಂಬಾ ಚೆನ್ನಾಗಿರ್ತದೆ, ಅದ್ಭುತವಾಗಿರುತ್ತೆ. ಚಪಾತಿನೂ ಬಾರಿಸ್ಕೊಂಡ್ಬಿಡ್ಬೋದು. ಸ್ವಲ್ಪ ಗೊಜ್ಜು ತರ ಮಾಡ್ಕೊಂಡ್ಬಿಟ್ಟು ಚಪಾತಿ ಬಾರಿಸ್ಕೋಬಹುದು. ಓಕೆ ಓಕೆ. ಇಲ್ಲ ನೋಡಿ, ನೋಡಿದ್ದು ಚಾಟ್ ಮಸಾಲ ಇದು. ಚಾಟ್ ಮಸಾಲ ಬೇಕಾ? ಚಾಟ್ ಮಸಾಲ
ಬೇರೆ ಟೇಸ್ಟೇ ಕೊಟ್ಬಿಡುತ್ತೆ ಚಾಟ್ ಮಸಾಲ. ಹೌದು. ಸ್ವಲ್ಪ ಚಿಲ್ಲಿ ಪೌಡರ್ ಕೊಡಿ. ಚಿಲ್ಲಿ ಪೌಡರ್ ಬೇಕಾ ಕೊಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ನಾವು ಬಳಸ್ತಾ ಇದೀವಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೇವೆ. ಓಹೋ, ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು, ಫೈನಲ್ ಆಗಿ ಉಪ್ಪು ಹಾಕ್ತೀನಿ. ಇದು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ನಾವು. ಏನಿಲ್ಲ. ಉಪ್ಪೇನು ಹಾಕಿಲ್ಲ ಅಲ್ವಾ? ಉಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳೋಕ್ಕೋಸ್ಕರ. ಹೌದು, ಅದಕ್ಕೇನು ಹಾಕೋಕ್ಕಾಗಲ್ಲ ಉಪ್ಪು ನಾವು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಹಾಕೊಳ್ಳೋದು ಅಷ್ಟೇ. ಓಕೆ. ಹೌದೌದು, ಮದುವೆಗಳಲ್ಲಿ 3 2 ಎಣಿಸ್ಬಿಟ್ಟು ಹಾಕ್ತೀವಿ ಚಂದ್ರಪ್ಪ. ಎಣಿಸ್ಬಿಟ್ಟು ಹಾಕಕ್ಕಾಗಲ್ಲ, ಇವಾಗೆಲ್ಲ ಸ್ಪೂನಲ್ಲಿ ಬಡಿಸೋದಲ್ವಾ, ಮೊದಲು ಕೈಯಲ್ಲಿ ಬಡಿಸೋಕ್ಕಾಗಲ್ಲ. ಚಿಕ್ಕ ಸ್ಪೂನ್ ಅದು ಎಲ್ಲಿಂದ ಹುಡ್ಕೊಂಡ್ ಬರ್ತೀರಾ ಗೊತ್ತಿಲ್ಲ. ಅದು ಸ್ಪೂನ್, ಒಂದು ಬಕೆಟ್ ಪಲ್ಯ ಮಾಡಿದ್ರೆ 4 ಪಂಕ್ತಿ ಆದ್ರೂ ಅರ್ಧ ಖಾಲಿ ಆಗಿರಲ್ಲ. ಆ ಸ್ಪೂನ್ಗೆ ಎಷ್ಟು ಬರುತ್ತೆ ಅಷ್ಟು ಬಡಿಸ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ, 2 ಬರೋದು. ಏನು ಮಾಡೋಕ್ಕಾಗಲ್ಲ, ಅದು ಹುಡಿಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅವಾಗ. ಒಳ್ಳೆ ಡ್ರೈ ಆಗಿದೆ. ಆಫ್ ಮಾಡ್ಕೊಂಬೋದು. ಆಮೇಲೆ ಏನ್ ಹಾಕ್ಬೇಕು ಇದಕ್ಕೆ? ಸ್ವಲ್ಪ ನಿಂಬೆ ರಸ ಬೇಕಾ? ನಿಂಬೆ ಸ್ವಲ್ಪ, ಯಾಕಂದ್ರೆ ನಾವು ಚಾಟ್ ಮಸಾಲೆ ಹಾಕಿದೀವಲ್ಲ. ಹೌದು, ಅಷ್ಟು ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಹಾಕೋಬೇಕು. ಓಕೆ. ನಂತರ ಬಿಸಿ ಆಲೂಗಡ್ಡೆ ರೋಸ್ಟ್. ಓಕೆ, ಆಲೂಗಡ್ಡೆ ರೋಸ್ಟ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಕೆಲವು ಪ್ರಾಡಕ್ಟ್ ನ ನೋಡಿದ ತಕ್ಷಣ ನಾನು ಯಾವಾಗಲೂ ಹೇಳ್ತೀನಿ, ಇದು ರುಚಿಯಾಗಿ ಆಗಿರುತ್ತೋ ಆಗಿರಲ್ವೋ ಅಂತ. ಅದ್ಭುತವಾಗಿರುತ್ತೆ. ಬೇಳೆ ಸಾರು, ತಿಳಿ ಸಾರು, ಟೊಮೆಟೊ ರಸಮ್, ಇದಕ್ಕೆಲ್ಲ ಪಕ್ಕದಲ್ಲಿ ಇದನ್ನ ಹಾಕೊಂಡು ತಿಂದು ಬಾರಿಸ್ತಾ ಇರೋರು ಮಜಾನೇ ಬೇರೆ. ಓಕೆ, ಇದನ್ನ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು, ಅಯ್ಯೋ ಮುಳ್ಳೂರೇ ನೋಡ್ಕೊಳ್ಳಿಲ್ವಲ್ಲ ಅಂತ ಅನ್ಕೊಳ್ಳೋದು ಬೇಡ. ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಂಡು ಬರ್ಕೊಂಡು ಮನೇಲಿ ಮಾಡ್ಕೊಂಡು ತಿನ್ಕೊಂಬ. ಆಲೂಗೆಡ್ಡೆ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಕರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅರಿಶಿನ, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಎಣ್ಣೆಯಲ್ಲಿ ಕರಿದ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಆಲೂಗೆಡ್ಡೆ ಫ್ರೈ ರೆಡಿ ಟು ಈಟ್. ಓಕೆ ಚಂದ್ರಪ್ಪ, ಚೆನ್ನಾಗಿ ಬಂದಿದೆ ಅಂತ ಹೇಳಿದೀನಿ. ಚೆನ್ನಾಗಿ ಬಂದಿರ್ಬೇಕು. 100% ಬಂದಿರುತ್ತೆ. ನಾವು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ನಿಮಗೂ ಗೊತ್ತಾಗ್ಬಿಡ್ತಲ್ಲ? ನೋಡುವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಸರಿಯಾಗಿ ಬಂದಿರುತ್ತೆ ಇಲ್ಲ. ರಸ ಜೊತೆಗೆ ಚಪಾತಿಗೆ, ಪೂರಿಗೆ, ಬೇಳೆ ಸಾರು ಜೊತೆಗೆ ಖಾರವಾಗಿ ಖಾರ ಎಷ್ಟು ಬೇಕಾದ್ರೆ ಹಾಕೋಬಹುದು. ಚೆನ್ನಾಗಿ ಇಷ್ಟಿರ್ಬೇಕು ಆಲೂಗಡ್ಡೆಗೆ. ಹೌದು. ಓಹೋ, ನೋಡೋರು ಇವತ್ತು ಮಧ್ಯಾಹ್ನಕ್ಕೆ ಇದೊಂದು 10 ನಿಮಿಷಕ್ಕೆ ಮಾಡ್ಕೊಂಡ್ರೆ ಟೈಮ್ ಹಿಡಿಯಲ್ಲ ರೀ. 10 ನಿಮಿಷಕ್ಕೆ ರೆಡಿ ಮಾಡ್ಕೋಬಹುದು. ತುಂಬಾ ಈಜಿ. ಚೆನ್ನಾಗಿದೆ ಚಂದ್ರಪ್ಪ, ಥ್ಯಾಂಕ್ ಯು. ಒಳ್ಳೆ ಕೈ ರುಚಿ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು. ಆಹಾ, ಚೆನ್ನಾಗಿದೆ. ಯೂಶಲಿ ನಾವು ತೋರಿಸೋ ಅಡುಗೆಗಳು ನಮ್ಮ ಕಾರ್ಯಕ್ರಮ 2 ಗಂಟೆಗೆ ಮಧ್ಯಾಹ್ನ ಮುಗಿದ ತಕ್ಷಣ 2:30ಗೆ ತುಂಬಾ ಜನದ ಮನೇಲಿ ಪ್ರಿಪೇರ್ ಆಗುತ್ತೆ. ಇವತ್ತು ನಾನು ಅನ್ಕೊಂಡಿದ್ದೀನಿ ತುಂಬಾ ಜನದ ಮನೇಲಿ ಇದು ಮಧ್ಯಾಹ್ನ ಊಟಕ್ಕೆ ಇವತ್ತು ರೆಡಿ ಆಗಿರುತ್ತೆ. ಇಲ್ಲಾಂದ್ರೆ ಇವತ್ತು ಸಾಯಂಕಾಲಕ್ಕಾದ್ರೂ ರೆಡಿ ಆಗುತ್ತೆ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಮಾಡಿದ ತಕ್ಷಣ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ಬಂದಿದ್ದಾರೆ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಏನು ಗುರುಜಿ, ತೊಂಡೆಕಾಯಿ ತಗೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಪಲ್ಯ ಎಣ್ಣೆ ಬೆಣ್ಣೆ ಇಲ್ಲದೆ ಯಾವ ರೀತಿ ಮಾಡ್ಕೋಬಹುದು? ಯಾಕಂದ್ರೆ ಯೂಶಲಿ ಎಲ್ಲಾ ತರಕಾರಿಗಳಲ್ಲೂ ತನ್ನದೇ ಆದಂತ ವಿಟಮಿನ್ಗಳು ಇದ್ದೇ ಇರುತ್ತೆ, ಪೌಷ್ಟಿಕಾಂಶಗಳು ಇದ್ದೇ ಇರುತ್ತೆ. ಆದ್ರೆ ನಾವು ಎಣ್ಣೆ ಬೆಣ್ಣೆ ಕೊಟ್ಟಾಗ ಎಷ್ಟೋ ಪೌಷ್ಟಿಕಾಂಶಗಳು ಸತ್ತೋಗುತ್ತೆ. ಅದ್ರಲ್ಲಿರೋದು ಒಳ್ಳೆತನಗಳಿಗಿಂತ ನಾವು ಹಾಕೋ ಕೆಟ್ಟತನ ಜಾಸ್ತಿಯಾಗಿ ಈ ಒಳ್ಳೆತನದ ಪ್ರಯೋಜನನೇ ಬರಲ್ಲ ಅಂತ ಗುರುಜಿಯವರು ಹೇಳ್ತಾ ಇರ್ತಾರೆ. ಆ ಒಳ್ಳೆತನಗಳು ಏನು ಅಂದ್ರೆ ಆ ಕೆಟ್ಟತನಗಳು ಫಸ್ಟ್ ಆ ಎಣ್ಣೆ ಬೆಣ್ಣೆಗಳು ನಿಲ್ಸಿದ್ರೆ
ನಾವು ಅದನ್ನ ತಿಂದ್ರೆ ಬೇರೆ ಏನು ಬೇಕಾಗಿಲ್ಲ, ಎಲ್ಲಾ ಪೌಷ್ಟಿಕಾಂಶಗಳು ಒಟ್ಟಿಗೆ ಸಿಗುತ್ತೆ ಅನ್ನೋದೇ ನಮ್ಮ ತತ್ವ. ಬಾಲಕೃಷ್ಣ ಗುರುಜಿಯವರ ತತ್ವ ಇದು. ಓಕೆ ಗುರುಜಿ, ಏನೇನ್ ತಂದಿದ್ದೀರಿ ಹೇಳಿ. ತೊಂಡೆಕಾಯಿ ಪಲ್ಯ ಬೇಕಾಗುವ ಸಾಮಗ್ರಿಗಳು: ತೊಂಡೆಕಾಯಿ, ಸ್ಟೀವಿಯಾ ಎಲೆ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು. ಇಷ್ಟಿದ್ರೆ ಸಾಕು ಗುರುಜಿ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇದನ್ನ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಹಾಕದ? ಕುಕ್ಕರ್ ಹಾಕೋಣ. ತೊಂಡೆಕಾಯಿ ಸ್ವಲ್ಪ ಇದಕ್ಕೆ ನೀರು ಹಾಕೋಣ. ನೀರು ಎಷ್ಟು ವಿಜಲ್ ಕೂಗಿಸ್ಬೇಕು? ಒಂದೇ ಒಂದು ವಿಜಲ್ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಲೆಟರ್ಗಳನ್ನ ಬರೆದಿದ್ದಾರೆ. ಕೆಲವು ಕಾಯಿಲೆಗಳು ನಮ್ಗೆ ಅರ್ಥ ಆಗಲ್ಲ, ಆ ಕಾಯಿಲೆಗಳು ಗುಣಲಕ್ಷಣಗಳು ತಿಳಿಸಿರಲ್ಲ. ಗುಣಲಕ್ಷಣಗಳು ಏನು ಅನ್ನೋ ಮೇಲೆ ಡಿಸೈಡ್ ಆಗುತ್ತೆ. ಆದ್ರಿಂದ ನೀವು ಏನಾದ್ರು ಬರೋದು ಲೆಟರ್ ಬರೀಬೇಕಂದ್ರೆ ಆ ಕಾಯಿಲೆ ಏನು, ಆ ಕಾಯಿಲೆ ಗುಣಲಕ್ಷಣಗಳೇನು ಸ್ವಲ್ಪ ತಿಳಿಸ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಮೆಡಿಕಲ್ ಡಾಕ್ಟರ್ಸ್ ಏನಲ್ಲ, ಅಥವಾ ಏನ್ ದೈವಾಂತ ಸಂಭೂತರಾಗಿ ಟಕ್ ಅಂತ ಹೊಡೆದ ತಕ್ಷಣ ಟಪ್ ಅಂತ ಮಾಯ ಆಗೋದೆಲ್ಲ ಏನು ಮಾಡಕ್ಕಾಗಲ್ಲ. ಅವೆಲ್ಲ ಸುಳ್ಳು. ನಾವ್ ಏನ್ ಹೇಳ್ಕೊಡ್ತಾ ಇದೀವಿ ಅಂತಂದ್ರೆ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಆರೋಗ್ಯದ ಜೊತೆಗೆ ಏನಾದ್ರು ಸಣ್ಣ ಪುಟ್ಟಿದ್ರೆ ಯಾವ ರೀತಿ ನಾವು ನಮ್ಮಷ್ಟಕ್ಕೆ ನಾವೇ ವಿದ್ಯೆಗಳನ್ನ ಕಲ್ತ್ಕೊಂಡು ಯಾವ ರೀತಿ ಸರಿಪಡಿಸ್ಕೋಬಹುದು ಅಂತ ಹೇಳ್ಬೋದೇ ವಿನ ಕೆಲವು ಕಾಯಿಲೆಗಳು ಡೀಟೇಲ್ ಎಲ್ಲ ಹಾಕ್ಬಿಡ್ತಾರೆ, ಗೊತ್ತೇ ಇರಲ್ಲ ನಮ್ಗೆ. ನಾವು ಹುಡುಕಿ ಇದೇನಿದು ಅನ್ನೋ ಪರಿಸ್ಥಿತಿ ಬಂದಿರುತ್ತೆ. ಒಬ್ರು ಕೇಳಿದ್ದಾರೆ, ಅವ್ರು ವೆರಿ ಸಿಂಪಲ್ ಆಗಿ ಕೇಳಿದ್ದಾರೆ, ಮಂಜುನಾಥ್ ಅಂತ ನನ್ನ ಹೆಸರು, ನಾನು ಏನೇ ಕೆಲಸ ಮಾಡೋಕ್ಕೋರು ಹಾಳಾಗೋಗುತ್ತೆ, ತಿರ್ಗಾ ಸರಿ ಮಾಡೋಕ್ಕಾಗಲ್ಲ, ತಿರ್ಗಾ ಒಂದು ಕೆಲಸ ಸಿಗುತ್ತೆ, ತಿರ್ಗಾ ನಾವು ಮಾಡ್ತೀನಿ, ಹಾಳಾಗೋಗುತ್ತೆ. ನಾನೆಲ್ಲ ಏನು ಪ್ರಶ್ನೆಗೆ ಸರಿಯಾಗಿ ಪ್ರಶ್ನೆನೂ ಇಲ್ಲ. ಇಲ್ಲ ಇಟ್ ಕನ್ವೇಸ್ ಲಾಟ್ ಆಫ್ ಮೀನಿಂಗ್. ಓಕೆ, ಇಲ್ಲ, ಇದಕ್ಕೆ ಅರ್ಥ ಇದೆ. ಸಿ, ನನ್ನ ಮನಸ್ಸು ನನ್ನ ಜೊತೆ ಇದ್ದಾಗ ನನ್ನ ಮಾತು ಕೇಳುತ್ತೆ, ನಾನು ಮಾಡೋದಕ್ಕೆ ಕೆಲಸವನ್ನ ಸಾಧ್ಯ ಆಗತ್ತೆ. ಓಕೆ. ಬಟ್ ನನ್ನ ಮನಸ್ಸಿನ ಮೇಲೆ ಮತ್ತೊಂದು ಮನಸ್ಸು ದಬ್ಬಾಳಿಕೆಯಿಂದ ಹಿಡ್ಕೊಂಡು ಓಕೆ, ನನ್ನ ಮನಸ್ಸಿನ ಜೊತೆ ಇನ್ನೊಂದು ಮನಸ್ಸು ಡೈಲ್ಯೂಟ್ ಆಗಿದ್ದಾಗ ನಾವು ಮಾಡೋಕ್ಕಾಗಲ್ಲ. ಇದಕ್ಕೆ ಕಾರಣ ಪ್ರೇತಬಾಧೆ. ನನ್ನ ಆತ್ಮದ ಜೊತೆ ಮತ್ತೊಂದು ಆತ್ಮ, ಪ್ರೇತಾತ್ಮ ಸೇರಿದಾಗ ಬಿಗಿನಿಂಗಲ್ಲಿ ನಾವು ಮಾಡೋಕ್ಕಾಗತ್ತೆ. ಬಟ್ ಕಾಲಕ್ರಮೇಣ ಅದು ಫೇಡ್ ಔಟ್ ಆಗಿಬಿಟ್ಟು ಮಾಡಿದ ಕೆಲಸ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಯಾವಾಗ ಪ್ರೇತಾತ್ಮ ಸೇರ್ಕೊಂಡ್ಬಿಡುತ್ತೋ ಅದು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಆಗೋದಿಲ್ಲ. ಓಕೆ. ಆದರೆ ಅದಕ್ಕೆ ಕಾರಣಾಂತರದಿಂದ ಸಮಾಧಾನವೂ ಆಗಲ್ಲ. ಓಕೆ. ಆವಾಗ ನಮ್ಮ ಜೀವನವನ್ನು ಅದು ಹಾಳು ಮಾಡಿ ನಾವು ಆದಷ್ಟು ಬೇಗ ಸೂಯಿಸೈಡ್ ಮಾಡಿಕೊಂಡು ಸತ್ತೋಗೋ ಹಾಗೆ ಮಾಡುತ್ತೆ. ಅಯ್ಯೋ, ಕರ್ಮಕಾಂಡವೇ. ಹೌದು. ಅದಕ್ಕೆ ಡಿಪ್ರೆಷನ್ ಆಗೋದು, ಮಾಡಿದ ಕೆಲಸ ಎಲ್ಲ ಹಾಳಾಗೋಗೋದು, ಜಗಳಗಳಾಗೋದು, ಕಾಯಿಲೆಗಳಿಗೆ ಔಷಧಿ ಕೊಟ್ಟರು ಸರಿ ಹೋಗ್ತಿರೋದು, ಇದೆಲ್ಲ ಕೆಲವು ಸಿಂಪ್ಟಮ್ಸ್. ಇದೆ ತುಂಬಾ ಜನಕ್ಕೆ 195 ಜನಕ್ಕಿದೆ. 195 ಜನಕ್ಕಿದೆ. ಓಕೆ. ಸೊ ಹೀಗಾಗಿ ಇದನ್ನ ಖಂಡಿತ ಸರಿ ಮಾಡ್ಕೋಬಹುದು. ಮಂಜು, ಡೋಂಟ್ ವರಿ, ಸರಿ ಹೋಗುತ್ತೆ. ನೀವು ಮಾಡೋ ಕೆಲಸ ಸಕ್ಸಸ್ ಆಗಿ ಆಗುತ್ತೆ, ನೋ ಪ್ರಾಬ್ಲಮ್, ಎಲ್ಲೂ ಹಾಳಾಗೋಲ್ಲ. ಬನ್ನಿ ಗುರುಜಿ ಹತ್ರ, ಗುರುಜಿಗೆ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಇದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ. ಓಕೆ, ಮಾಡಿ. ಮಿಕ್ಸ್ ಮಾಡಿ. ನೀರೇನಾದ್ರು ಜಾಸ್ತಿ ಆಯ್ತು ಅಂದ್ರೆ ತೆಗೆದ್ಬಿಡ್ಬೋದು. ಇದಕ್ಕೆ ಹಾಕೋಣ. ಇದಕ್ಕೆ ಹಾಕ್ತಾರೆ. ಆ ಪೌಷ್ಟಿಕ ಅಂಶ ಹೌದೌದು ಹಾಳಾಗೋಗೋದು ಬೇಡ. ತೆಂಗಿನ ತುರಿ, ಓಕೆ, ಒಣಮೆಣಸಿನಕಾಯಿ, ಬ್ಯಾಡಿಗೆ ಮತ್ತು ಖಾರದ ಮೆಣಸಿನಕಾಯಿ ಎರಡನ್ನೂ ಹಾಕ್ತೀವಿ. ಒಂದು ಸ್ವಲ್ಪ ಉಪ್ಪು, ಸ್ಟೀವಿಯಾ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಯಾಕಂದ್ರೆ ನೀವು ಖಾರದ ಮೇಲೆ ಇಷ್ಟಪಡೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೋಣ. ಓಕೆ. ಓಹೋ, ಇದನ್ನ ಹಚ್ಕೊಳ್ಳೋಣ ಗುರುಜಿ. ಹಚ್ಚೋಣ, ಸ್ಟವ್ ಹಚ್ಕೊಳ್ಳೋಣ. ಸೇಮ್ ನಮ್ಮ ಬ್ರಾಹ್ಮಣರ ಅಡಿಗೆಲಿ ಹೆಂಗ್ ಬರುತ್ತೋ ಅದೇ ತರ ಬರ್ತಾ ಇದೆ. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ, ಒಗ್ಗರಣೆ ಕೊಡೋದು ಇಲ್ಲ, ಸಾಟೆ ಮಾಡೋದು ಇಲ್ಲ. ಅಲ್ಲಿ ನಾವು ಬೇಯಿಸ್ಕೊಂಡ್ಬಿಟ್ಟಿರೋದ್ರಿಂದ, ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಹಸಿ ವಾಸನೆ ತರ ಹೋಗೋ ತನಕ ಇಟ್ಕೊಂಡ್ರೆ ಸಾಕು. ಓಕೆ ಗುರುಜಿ, ತುಂಬಾ ಡ್ರೈ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ತೊಂಡೆಕಾಯಿ ಪಲ್ಯ ಅನ್ನದ ಜೊತೆ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ. ದೋಸೆ ಚಪಾತಿ ಜೊತೆನೂ ತಿನ್ಬೋದು.
ತೊಂಡೆಕಾಯಿಯ ಪಲ್ಯದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ? ನಾವು ಎಣ್ಣೆ ಹಾಕಿ ಮಾಡಿದ್ರು ಹಿಂಗೆ ಇರುತ್ತೆ, ಈಗ ಅದು ಇದು ಏನೇನು ಹಾಕಿರೋದು ಹಿಂಗೆ ಇರುತ್ತೆ. ಬಟ್ ನೋಡೋಣ ಟೇಸ್ಟ್ ಹೆಂಗಿರ್ತದೆ. ಓಕೆ ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು, ಹೆಂಗೆ ಇದೇ ತರ ಕಲರ್ ಬಂದ್ಬಿಟ್ಟಿದೆಯಲ್ಲಪ್ಪ, ಕನ್ಫ್ಯೂಷನ್ ಏನೋ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಬೇಜಾರು ಮಾಡ್ಕೊಬಿಡಿ. ಮತ್ತೊಮ್ಮೆ ಬಾಲಕೃಷ್ಣ ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ತೊಂಡೆಕಾಯಿ ಪಲ್ಯ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಹೆಚ್ಚಿದ ತೊಂಡೆಕಾಯಿ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮಿಕ್ಸಿ ಜಾರ್ಗೆ ನೀರು, ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಉಪ್ಪು, ಸ್ಟೀವಿಯಾ ಎಲೆ ಹಾಕಿ ರುಬ್ಬಿ ಬೇಯಿಸಿದ ತೊಂಡೆಕಾಯಿಗೆ ಸೇರಿಸಿ ಮಿಕ್ಸ್ ಮಾಡಿದರೆ ತೊಂಡೆಕಾಯಿ ಪಲ್ಯ ಸವಿಯಲು ಸಿದ್ಧ. ಓಕೆ ಗುರುಜಿ, ಇದು ಡಯಾಬಿಟಿಸ್ ಬಹಳ ಒಳ್ಳೇದಿದು. ಕ್ರೋಮಿಯಂ ಕಂಟೆಂಟ್ ಇರುತ್ತೆ. ಓಕೆ, ಹಾಗಾಗಿ ಡಯಾಬಿಟಿಸ್ಗೆ ಇದು ಮತ್ತು ನವಿಲು ಕೋಸು ಓಕೆ, ಇದೆಲ್ಲ ಹಸಿದು ಬರೀ ಹೊಟ್ಟೆನಲ್ಲಿ ತಿಂದು ಓಕೆ ಆಸ್ ಎ ಬ್ರೇಕ್ಫಾಸ್ಟ್. ಅಯ್ಯೋಯ್ಯೋ, ಮುಗಿದೋಯ್ತು ಕತೆ. ಹೇಳಿ ಗುರುಜಿ. ಎಷ್ಟು ಬೇಕೋ ಅದು ಹೊಟ್ಟೆ ತುಂಬುವಷ್ಟು ಓಕೆ ಹಸಿದ್ನೇ ತಿಂದ್ರೆ ಡಯಾಬಿಟಿಸ್ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಓಕೆ, ತಿನ್ನೋಣ ಗುರುಜಿ ಹೆಂಗಿದೆ ಅಂತ. ಹಾ ಹಾ ಹಾ. ಎಣ್ಣೆಯಲ್ಲಿ ನಾವು ಫ್ರೈ ಮಾಡದೇ ಇರೋದ್ರಿಂದ ಇದೊಂಥರ ಮೆತ್ತಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅಂತ ಕಾಣುತ್ತೆ. ಬೇಗ ಡೈಜೆಸ್ಟ್ ಆಗುತ್ತೆ. ಮಾಡ್ಕೋಬೋದು ಪಲ್ಯ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮಲ್ಲಿ ಕೆಲವು ಇದ್ದಾರೆ, ಗುರುಜಿ ಬಂದ್ರು ಬಾರೋ ಅಂದ್ರೆ ಒಳಗೆ ಯಾವನು ಬರಲ್ಲ. ಯಾಕಪ್ಪ ಅಂತ ಕೇಳ್ತೀನಿ. ಸಾರ್ ಗುರುಜಿ ಬಂದ್ರು ಸಾರ್ ಸ್ವಲ್ಪ ಈಚೆ ಹೋಗಿ ಬರ್ತೀವಿ ಸರ್ ಅಂತಾರೆ. ಕಂಡೀಷನ್ ಇಲ್ಲಿ ಮಾಡಿ ತಿನ್ಲೇಬೇಕು ಅಂತ. ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂದ್ರೆ ಯಾವನು ಕೇಳಲ್ವಲ್ಲ ಮಾತನ್ನ. ನಾವು ನಿಮಿಷ ಬಂದೇ ತಳೆ ಹೊರಗಡೆ ಹೋಗಿ ಬರ್ತೀವಿ ಅಂತಾರೆ, ಆದ್ರೆ ನಾವು ಬಿಡಲ್ಲ. ಅವ್ರು ತಿನ್ಸೇ ಕಳ್ಸೋದು, ಆರೋಗ್ಯ ಸುಧಾರಣೆ ಮಾಡೇ ಕಳ್ಸೋದು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ನೀತು ಶಿವಪ್ರಕಾಶ್ ಅಂತ. ನೀತು ಶಿವಪ್ರಕಾಶ್ ಅವರು ಎಲ್ಲಿಂದ ಬರ್ತಾ ಇದ್ದೀವಿ? ನಾವು ಗರ್ಗಿರಿ ನಗರದಿಂದ ಬರ್ತಾ ಇದ್ದೀವಿ. ಗಿರಿನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ ನೀವು? ಸರ್, ನಂದು ಮಿಡ್ ಬ್ರೈನ್ ಮಾಸ್ಟರ್ಸ್ ಅಂತ ಟ್ರೈನಿಂಗ್ ಸೆಂಟರ್ ಇದೆ. ಮಿಡ್ ಬ್ರೈನ್ ಮಾಸ್ಟರ್. ಹೌದು, ಮಿಡ್ ಬ್ರೈನ್ ಮಾಸ್ಟರ್ಸ್ ಅಂತ. Okay. ಇಟ್ಸ್ ಎ ಟ್ರೈನಿಂಗ್ ಸೆಂಟರ್ ಫಾರ್ ಚಿಲ್ಡ್ರನ್. ಎಷ್ಟು ವರ್ಷದಿಂದ ಎಷ್ಟು ವರ್ಷ? 7 ವರ್ಷದಿಂದ 15 ವರ್ಷ ಒಳಗಿನ ಮಕ್ಕಳಿಗೆ ನಾವು ಟ್ರೈನ್ ಏನ್ ಮಾಡ್ತೀವಿ. ಟ್ರೈನ್ ಮಾಡ್ತೀರಾ? ಅಲ್ಲಿ ನಾವು ಮಕ್ಕಳಿಗೆ ವಿ ಟೀಚ್ ಚಿಲ್ಡ್ರನ್ ಹೌ ಟು ಇಂಪ್ರೂವ್ ದೇರ್ ಮೆಮೊರಿ ಪವರ್ ಅಂತ ಹೇಳಿ. ಮಕ್ಕಳಿಗೆ ಮೆಮೊರಿನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ನಾವು ಅವ್ರಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಓಕೆ, ಬೇಸಿಕಲಿ ರೈಟ್ ಬ್ರೈನ್ ಎಬಿಲಿಟೀಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ನೀವು ನೋಡಿರ್ತೀರಾ, ಅಡ್ವರ್ಟೈಸ್ಮೆಂಟ್ ಬರುತ್ತೆ ಟಿವಿಲಿ. ಚಿಲ್ಡ್ರನ್ ಬ್ಲೈಂಡ್ ಫೋಲ್ಡ್ ಕಟ್ಕೊಂಡು ದೇ ಸ್ಟಾರ್ಟ್ ಐಡೆಂಟಿಫೈಯಿಂಗ್ ಕಲರ್ಸ್, ಆಲ್ಫಾಬೆಟ್ಸ್, ನಂಬರ್ಸ್ ಎಲ್ಲಾನು. ಆ ಟ್ರೈನಿಂಗ್ ನಾವು ಮಕ್ಕಳಿಗೆ ಕೊಡ್ತೀವಿ. ಕಣ್ಣನ್ನ ಕಟ್ಬಿಟ್ಟು ನೀವೇನೇ ಕೇಳಿದ್ರೆ ಮಕ್ಕಳು ಹೇಳ್ತಾರೆ, ಮ್ಯಾಜಿಕ್ ತರ. ಹೌದು, ಖಂಡಿತ. ಅವೆಲ್ಲ ಟ್ರೈನಿಂಗ್ ಕೊಡ್ತೀರೇನ್ರಿ? ಹೌದು ಸರ್, ಖಂಡಿತವಾಗ್ಲೂ. ನಿಮ್ಗೆ ಬರುತ್ತಾ? ಇಲ್ಲ, ನಮಗ್ ಬರಲ್ಲ. ನಾವು ಬರೀ ಮಕ್ಳಿಗೆ ಮಾತ್ರ ಮಾಡ್ತೀವಿ. ಮಕ್ಕಳು ಪ್ರೊಫೆಷನಲ್ ಆಗ್ತಾರ ಅಂತಾರ? ಪ್ರೊಫೆಷನಲ್ ಅಲ್ಲ, ಲೈಕ್ ಕೋರ್ಸ್ ಇದು. ಹೌದು ಹೌದು, ಅಬ್ಸಲ್ಯೂಟ್ಲಿ ಹೇಳ್ತಾರೆ 100% ಹೇಳ್ತಾರೆ. ಓಕೆ, ನೋಡೋಣ ಏನೇನು ಕಲ್ಸಿದೀರಾ ಅಂತ ಮಕ್ಕಳಿಗೆ. ಆಮೇಲೆ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ. ನೀತು ಶಿವಪ್ರಕಾಶ್, ಏನ್ ಮಾಡ್ತಾ ಇದ್ದೀರಾ? ಸರ್, ನಾನಿವತ್ತು ಚಂದ್ರಹಾರ ಅಂತ ಮಾಡ್ತಾ ಇದ್ದೀನಿ. ಯೂಶುವಲ್ ಚಂದ್ರಹಾರ ಅಲ್ಲ, ಸ್ಟಫ್ ಚಂದ್ರಹಾರ ಅಂತ. ಚಂದ್ರಹಾರ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಸ್ಟಫ್ಡ್ ಚಂದ್ರಹಾರ ಬೇಕಾಗುವ ಸಾಮಗ್ರಿಗಳು: ಸಿಹಿ ಖೋವಾ, ಸಕ್ಕರೆ, ಮೈದಾ ಹಿಟ್ಟು, ಚಿರೋಟಿ ರವೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಲವಂಗ, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು, ಎಣ್ಣೆ. ತುಪ್ಪ ಫಾರ್ ಫ್ರೈಯಿಂಗ್, ಐ ಮೀನ್ ಕೋವಾ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬೇಕು, ಅಂಡ್ ಸಮ್ ಕ್ಲಾಸ್ ಆಫ್ ಲವಂಗ. ಓಕೆ, ನೋ ಪ್ರಾಬ್ಲಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಸಕ್ಕರೆ ಪಾಕಕ್ಕೆ ಒಂದು ತಪ್ಪಲೆ ಕೊಡಿ. ಸಕ್ಕರೆ ಪಾಕಕ್ಕೆ ತಪ್ಪಲೆ ರೆಡಿ ಆಗಿದೆ, ನೋ ಪ್ರಾಬ್ಲಮ್. ಓಕೆ, ಸಕ್ಕರೆ ಪಾಕ ಮಾಡ್ಕೋಬಹುದು. ಫಸ್ಟ್ ಇಲ್ಲಿ ಇಟ್ಬಿಡಿ, ಎಲ್ಲ ಹಾಕೊಳ್ಳಿ, ಆಮೇಲೆ ನಾನು ಈ ಕಡೆ ಶೂಟ್ ಮಾಡ್ತೀನಿ. ಓಕೆ. ಫಸ್ಟ್ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಸೇಮ್ 1 ಬೌಲ್ ಅಷ್ಟು ವಾಟರ್. ಓಕೆ, ಮನೆ ನಡೀತಾ ಇರೋದಲ್ಲಿ, ಕ್ಲಾಸ್ ಎಲ್ಲಿದೆ? ಮನೆ ಇರೋದು ಗಿರಿನಗರಲ್ಲಿ, ನನ್ನ ಕ್ಲಾಸ್ ಇರೋದು ಕತ್ರಿಗುಪ್ಪೆ ಹತ್ರನೇ, ಪರವಾಗಿಲ್ಲ, ಯಾ, ಮ್ಯಾನೇಜಬಲ್. ಹೌದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆದು ಕ್ಲಾಸ್? ಸರ್, ನಮ್ದು ಕ್ಲಾಸ್ ಬಂದು ಯೂಶಲಿ ವೀಕೆಂಡ್ಸ್ ಇರುತ್ತೆ ಮಕ್ಕಳಿಗೆ. ಯಾಕೆಂದ್ರೆ ವೀಕ್ ಡೇಸ್ ಅಲ್ಲಿ ಸ್ಕೂಲ್ ಇರೋದ್ರಿಂದ ವೀಕೆಂಡ್ಸ್ ಅಲ್ಲಿ ಮಾತ್ರ ಇರುತ್ತೆ, ಸ್ಯಾಟರ್ಡೆ ಸಂಡೇ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀತು ಶಿವಪ್ರಕಾಶ್ ಅವರು ಬಂದಿದ್ದಾರೆ. ಸ್ಟಫ್ಡ್ ಚಂದ್ರಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸರ್, ನನಗೆ ಒಂದು ಬೌಲ್ ಕೊಡಿ. ನಾನು ಇದಾಯ್ತಲ್ಲ, ಇದು ಕೆಲಸ ಇದಾಯ್ತು. ಇದು ಆಕಡೆ ಮಾಡ್ಕೊಂಬೋಣ. ಇದನ್ನ ಇದು ಈ ಕಡೆ ಆಗ್ತಾ ಇರ್ಲಿ ಪಾಕ. ಇದು ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹೇಳಿ. ನನಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಏನಕ್ಕೆ ಹೇಳಿ? ಮೈದಾ ಮತ್ತೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಓಕೆ, ಶಿವಪ್ರಕಾಶ್ ಅವರು ಏನ್ ಮಾಡ್ತಾರೆ? ಅವರು ಇಂಡೋ ಏರಿಯಾ ಲಾಜಿಸ್ಟಿಕ್ಸ್ ಅಂತೇಳಿ ಲಾಜಿಸ್ಟಿಕ್ಸ್ ಕಂಪ್ನಿಲಿ ಸೀನಿಯರ್ ಏರಿಯಾ ಮ್ಯಾನೇಜರ್ ಆಗಿದ್ದಾರೆ. ಈಗ ನಾನು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ಹಾಕ್ಕೊಡಿ. ಇದನ್ನ ನೀರಲ್ಲಿ ನಾವು ಜಸ್ಟ್ ಲೈಕ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ತರ ಕಲ್ಸ್ಕೋಬೇಕಾ? ಅದೇ ತರ ಕಲಿಸ್ಕೊಡ್ತೀವಿ.
ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ನೀತು? ಫ್ರೀ ಟೈಮ್ ಸಿಗೋದೇ ಕಷ್ಟ, ಯಾಕಂದ್ರೆ ವೀಕೆಂಡ್ಸ್ ಯೂಶಲಿ ನಂದು ಅಲ್ಲ ವೀಕ್ ಆಗ್ಬಿಡತ್ತೆ. ಡೇಸ್ ವೀಕ್ ಡೇಸ್ ಅಲ್ಲಿ ಮಗಂದು ಮನೆ ಜಾಯಿಂಟ್ ಫ್ಯಾಮಿಲಿ ಏನು ಮಗನ ಇರೋದ್ರಿಂದ ಮಗನ ಹೆಸರು ಪುಷ್ಕರ್ ಅಂತ ಹೇಳಿ ಪುಷ್ಕರ್ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಯಾವ ಸ್ಕೂಲಿಗೆ ಹೋಗ್ತಾನೆ? ಕಾರ್ಮೆಲ್ ಸ್ಕೂಲ್. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಟೈಮ್ ಅಲ್ಲಿಗೆ ಸರಿ ಹೋಗತ್ತೆ. ಮಧ್ಯಾಹ್ನ ಟೈಮ್ ಸಿಗತ್ತೆ, ನಿಮ್ ಪ್ರೋಗ್ರಾಮ್ ನೋಡ್ತೀವಿ. ವೆಜ್ ನಾನ್ ವೆಜ್? ಆಮಲ್ಲಿ ನಾನ್ ವೆಜ್ ಸರ್, ನಾನ್ ವೆಜ್. ನಾನ್ ವೆಜ್. ಓಕೆ. ಎಷ್ಟು ಬರ್ಬೇಕು ಪಾಕ? 1 ಎಳೆನ 2 ಎಳೆನ 3 ಎಳೆನ 4 ಎಳೆನ 5 ಎಳೆನ? ಇಲ್ಲ, ಒಂದೆಳೆ ಪಾಕ ಆದ್ರೆ ಸಾಕು. ಸಾಕಲ್ಲ? ಸುಮ್ಮನೆ ನಾವು ಇಮ್ಮರ್ಸ್ ಮಾಡಕ್ಕೆ ಅಷ್ಟೇ, ಓಕೆ ಡಿಪ್ ಮಾಡಿ ಎತ್ತೀವಿ ಅದು. ಓಕೆ. ಇದಾಯ್ತು, ಕಲ್ಸಿದ್ದೀನಿ. ನೆಕ್ಸ್ಟ್ ನಾವು ಖೋವಾನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕಾ? ಹುರ್ಕೋಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದೀವಿ. ಎಷ್ಟು ಬೇಕು ಮೇಡಮ್? 2 ಸ್ಪೂನ್ ಅಷ್ಟೇ ಸಾಕು. ಸಾಕಾ? ಓಕೆ. ನಂತರ ಇವಾಗ ನಾವು ಈ ಖೋವಾ ಹಾಕೊಂಡು ಓಕೆ. ಅದನ್ನ ಸ್ವೀಟ್ ಖೋವಾ ಆದ್ರೆ ಬೆಟರ್ ಇರುತ್ತೆ. ಸಪ್ಪೆ ಕೋವಾ? ಸಪ್ಪೆ ಖೋವಾ ಹಾಕಿದ್ರೆ ಶುಗರ್ ಆಡ್ ಮಾಡ್ಕೋಬೇಕಾಗುತ್ತೆ. ಓಕೆ. ಕ್ಲಾಸ್ ಮಾಡ್ಬೇಕು ಅಂತ ಹೆಂಗ ಐಡಿಯಾ ಬಂತು? ನನ್ನ ಮಗನ ಫಸ್ಟ್ ನಾನು ಅಡ್ಮಿಷನ್ ಮಾಡಿಸಿದ್ದೆ ಅಲ್ಲಿ. ಇಲ್ಲ ಅಲ್ಲಿಗ ಹಾ. ನೀವು ಟೀಚರ್ ಆಗ್ಬಿಟ್ಟಿದ್ರಿ ಅಲ್ಲಿ? ಹೌದು. ಅಯ್ಯೋ. ಓಕೆ ಓಕೆ. ಮಗ ಕಣ್ಣು ಮುಚ್ಕೊಂಡೆಲ್ಲ ಹೇಳ್ತಾನ? ಹಾ, ಅಬ್ಸಲ್ಯೂಟ್ಲಿ ಅವನೆಲ್ಲ ಹೇಳ್ತಾನೆ. ಹೆಂಗೆ ಹೆಂಗೆ ಟೆಸ್ಟ್ ಮಾಡೋದು ಮಗನಿಗೆ ಹೇಳಿ? ಇವಾಗ ಅವ್ನು ಬಂದಿದ್ದಾನೆ, ನೀವು ಬೇಕಿದ್ರೆ ಅವನಿಗೆ ಹಾ. ಕಣ್ ಕಟ್ಬಿಟ್ಟು ಯಾವ ಕಲರು ಅಂತ ಕೇಳಿದ್ರೆ ಹೇಳ್ತಾನ? ಹೇಳ್ತಾನೆ. ಹೆಂಗ್ ಹೇಳ್ತಾನೆ ಅಂತ ಕೇಳ್ತಾ ಇದೀನಿ ನಿಮ್ಗೆ. ಅದನ್ನ ನಾವು ಹೇಳಲ್ಲ, ಬನ್ನಿ ನೀವು ಸೆಂಟರ್ಗೆ ಹೇಳ್ತೀನಿ. ಸ್ವಲ್ಪ ಖೋವಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಓಕೆ. ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು ಇವಾಗ ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸ್, ಅದನ್ನ ಆಡ್ ಮಾಡ್ತೀನಿ. ಯಾವಾಗ ಖೋವಾ ಈ ತರ ಒಂದ್ ಕಡೆ ಒಂದು ಇದಾಗಿ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಒಂದೇ ಕಡೆ ಎಲ್ಲ ಹಾ ಬರುತ್ತಲ್ಲ, ದೆನ್ ಯು ಕ್ಯಾನ್ ಟರ್ನ್ ಇಟ್ ಆಫ್. ಬಂದಿದೆ ಈಗ? ಹಾ ಬನ್ನಿ, ಈಗ ಆಫ್ ಮಾಡಿ. ಆಫ್ ಮಾಡೋಣ. ನಂತರ ಇವಾಗ ನಾವು ಕಲ್ಸ್ಕೊಂಡಿರೋ ಮೈದಾ ಹಿಟ್ಟನ್ನ ಓಕೆ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ಚಿಕ್ಕ ಚಿಕ್ಕ ಪೂರಿ ತರ ರೋಲ್ ಇದೆಲ್ಲ ಅಲ್ಲೆಲ್ಲ ರೆಡಿ ಮಾಡಿ. ನೀತು ಇಲ್ಲಿ ತುಂಬಾ ಚೆನ್ನಾಗಿ ಪಾಕ ಬಂದಿದೆ ಅನ್ಕೊಂಡಿದ್ದೀನಿ. ಸ್ಟಾಪ್ ಮಾಡದ? ಸಾಕಲ್ಲ? ಇಲ್ಲಿ ಪಾಕ ರೆಡಿ ಆಯ್ತು, ಅಲ್ಲಿ ಕೋವಾ ರೆಡಿ ಆಯ್ತು, ಅಲ್ಲಿ ಹಿಟ್ಟು ರೆಡಿ ಆಯ್ತು. ಈ ಕೋವಕ್ಕೆ ನಾವ್ ಇವಾಗ ಇಲಾಚಿ ಪೌಡರ್ ಮಿಕ್ಸ್ ಮಾಡ್ಕೊತೀವಿ. ಇದಕ್ಕೇನೇನಾ ಹಾಕಿ ತಣ್ಣಗೂ ಆಗೋಯ್ತು ಅವಾಗಲೇ. ಹಾ, ಸ್ವಲ್ಪ ತಣ್ಣಗಾದ್ರೆ ಬೆಟರ್ ಇರುತ್ತೆ, ಯಾಕಂದ್ರೆ ಒಳಗಡೆ ಸ್ಟಫ್ ಮಾಡಕ್ಕೆ ಅನುಕೂಲ ಆಗುತ್ತಲ್ಲ. ಸಾಕಾ? ಹಾ ಸಾಕು. ನೆಕ್ಸ್ಟ್ ನಾವು ಈ ಮೈದಾ ಕಲ್ಸ್ಕೊಂಡಿದೀವಲ್ಲ, ಹೌದು, ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೊಂಡು ಓಕೆ. ಮೈದಾ ಮತ್ತು ರವೆನ ಹಾಕಿ ಕಲ್ಸ್ಕೊಂಡಿದೀವಿ. ಅದನ್ನ ಚಪಾತಿ ತರ ಕಲ್ಸ್ಕೊಂಡಿದೀವಿ. ಅದ್ರಲ್ಲಿ ಸ್ಟಫಿಂಗ್ ಮಾಡ್ತೀರಾ? ಹೌದು. ಸ್ಟಫಿಂಗ್ ಮಾಡಿ ಎಣ್ಣೆಲಿ ಕರಿಬೇಕಾ? ಹೌದು, ಕರಿ. ಎಣ್ಣೆ ಕಾಯ್ಸಕ್ ಇಟ್ಕೊಳ್ಳೋದಾ? ಹೌದು, ಎಣ್ಣೆ ಕಾಯಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಮುಳ್ಳಿ ಅವರೇ, ನೀವು ಹೇಳಿ, ಎಲ್ಲರ ಅಡಿಗೆನೂ ನೋಡ್ತೀರಾ, ನೀವ್ ಯಾವಾಗ ನಮ್ಗೊಂದು ಡಿಶ್ ಮಾಡಿ ತೋರ್ಸೋದು? ನಮ್ ಡಿಶ್ ಮಾಡಿದ್ರೆ ಅಡಿಗೆ ಮಾಡೋದು ನಾಳೆ ನಿಲ್ಸ್ಬಿಡ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ನಮ್ಮ ಅಡಿಗೆ ನೋಡ್ಕೋಬಹುದು. ಇಲ್ಲ, ನೀವು ಮಾತಾಡೋದು ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅಡಿಗೆ ಬರಲ್ಲ ಅಂತ ನನ್ಗೆ ಅನ್ಸಲ್ಲ. ತಿಂದ ಅಭ್ಯಾಸ ಇರುತ್ತಲ್ಲ, ಯಾವ್ದು ಅಡಿಗೆ ತಿಂದ್ರೆ ಏನಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅದೇ ಮಾಡೋದು ಬೇರೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ. ಬಿಟ್ಬಿಡ್ತಾರೆ ಅಂತ ಭಯ ಬಿದ್ದು ಸುಮ್ಮನಿದ್ದೀನಿ ನಾನು. ಕಾರ್ಯಕ್ರಮ ನೋಡ್ತಿದ್ರ? ಈಗ ತಗೊಂಡ ಒಂದು ಪುಟ್ಟ ಯುನಿಬಿ ಕುಕೀಸ್. ಈಗ ಈ ಸ್ಟಫಿಂಗ್ ಇದೆಯಲ್ಲ, ಹೌದು, ಇದನ್ನ ನಾವು ಕಾದಿದೆ, ಎಣ್ಣೆ ಕಾದಿದೆ, ಹಾಕೋಬಹುದು. ಈ ತರ ಫೋಲ್ಡ್ ಮಾಡ್ಕೊಂಡು, ಓಕೆ, 4 ಭಾಗ ಅಲ್ಲ? ಹಾ, 4 ಭಾಗ ಫೋಲ್ಡ್ ಮಾಡ್ಕೊಂಡು ಲವಂಗ ಇಂದ ಪ್ರಿಕ್ ಮಾಡಿದ್ರೆ ಅದು ಇದಾಗೋದಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಪ್ಪದಲ್ಲಿ ಕರೆದಿರುವಂತ ಕೋವವನ್ನ ಅದರ ಮಧ್ಯದಲ್ಲಿ ಇಡೋದು, ಸ್ವಲ್ಪ ಸೈಡ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಓಕೆ, ಬಿಕಾಸ್ ನಾವು ಈ ತರ ಫೋಲ್ಡ್ ಮಾಡ್ಬೇಕಲ್ಲ. ಲವಂಗನ ಚುಚ್ಚೋದು, ಯಾ, ಅದೊಂಥರ ಲಾಕಿಂಗು ಜೊತೆಗೆ ರುಚಿ ಎರಡು ಬರುತ್ತಲ್ವಾ? ಹೌದು. ಹಾಕೋದು, ಇನ್ನ ಬಿಸಿ ಇದೆಲ್ಲ.
ಡೈರೆಕ್ಟ್ ಆಗಿ ಹಾಕೋಬೋದಲ್ವಾ? ಡೈರೆಕ್ಟ್ ಆಗಿ ಹಾಕು. ಇನ್ನ ಸ್ವಲ್ಪ ಇದಾಗಬೇಕು. ಆಗ್ಲಿ ಅಲ್ಲ ಆದಾಗ ನೀತು ಆಯ್ತಾ? ಆಗಿದೆ. ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಇದನ್ನ ಶುಗರ್ ಸಿರಪ್ ಅಲ್ಲಿ ಹಾಕ್ತೀನಿ. ಕೋಟ್ ಹಾಕ್ಬೇಕು. ಓಕೆ. ಒಂದ್ ದಿನ ಬಿಡ್ಬೇಕಾ ಅಥವಾ 1 ಅವರ್? ಏನು ಬೇಡ, ಹಾಕ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ. ಹಾಕ್ತಾ ಇರೋದು ನೋಡ್ಕೊಳ್ತಾ ಇರೋದು ತಿನ್ಕೊಳ್ತಾ ಇರೋದು. ಎಸ್. ಅದು ಶುಗರ್ ಕೋಟ್ ಆಗಿ ಸ್ವಲ್ಪ ತಣ್ಣಗಾಗ್ತಾ ರೂಮ್ ಟೆಂಪರೇಚರ್ ಬರ್ತಾ ಚೆನ್ನಾಗಿರುತ್ತೆ. ವೈಟ್ ಕೋಟಿಂಗ್ ಬರುತ್ತೆ ಶುಗರ್ದು. ಹೌದೌದು. ಅದು ಇನ್ನೂ ಚೆನ್ನಾಗಿರುತ್ತೆ. ಮುರಳಿ ಅವರೇ, ಸ್ಟಫ್ ಚಂದ್ರಹಾರ ಟ್ರೈ ಮಾಡಿ ಹೇಳಿ ಹೇಗಿದೆ. ಸ್ಟಫ್ ಚಂದ್ರಹಾರ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ನೀತು ಶಿವಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಟಫ್ ಚಂದ್ರಹಾರ ಮಾಡುವ ವಿಧಾನ: ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ, 1 ಕಪ್ ನೀರು ಹಾಕಿ ಕುದಿಸಿ ಸಕ್ಕರೆ ಪಾಕ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಪ್ಯಾನ್ಗೆ ತುಪ್ಪ, ಸಿಹಿ ಖೋವಾ ಹಾಕಿ ಹುರಿದು ಸಣ್ಣದಾಗಿ ಕತ್ತರಿಸಿದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಕಲಸಿಕೊಂಡ ಮೈದಾ ಚಿರೋಟಿ ರವೆ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಮಧ್ಯದಲ್ಲಿ ಖೋವಾ ಮಿಶ್ರಣ ಇಟ್ಟು ಮಡಿಸಿ ಮೇಲೆ ಲವಂಗವನ್ನು ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಈಗ ಸ್ಟಫ್ಡ್ ಚಂದ್ರಹಾರ ಸವಿಯಲು ಸಿದ್ಧ. ಓಕೆ ನೀತು, ಟೇಸ್ಟ್ ಮಾಡೋಣ. ಖಂಡಿತ ಟ್ರೈ ಮಾಡಿ. ಚೆನ್ನಾಗಿರುತ್ತಲ್ಲ? 100%. ಇನ್ನ ಮಾಡ್ತಾ ಇದೀವಿ ಮುಳ್ಳಿ, ಚೆನ್ನಾಗಿರುತ್ತೆ ಅಂತೀರಾ? ನೀವ್ ತಿಂದು ಹೇಳಿ ಇವಾಗ. ಓಕೆ, ನೀತು ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೀತು ಅವರು ಅದ್ಭುತವಾಗಿರುವಂತಹ ಒಂದು ಡ್ರೈ ಸ್ಟಫ್ಡ್ ಚಂದ್ರಹಾರ ಮಾಡಿ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಅದೇ ನಿಮ್ಮ ಮಗ ಕಲರ್ ಹೇಳ್ತಾನೆ, ಕಣ್ಮುಚ್ಚಿದ್ರೆ ಏನೋ ಬರದೆ ಹೇಳ್ತಾನೆ ಅಂತ ಏನೋ ಹೇಳ್ತೀನಿ. ಕರಿತೀರಿ ನಿಮ್ಮ ಮಗನ? ಏನೋ ಹೆಸರು? ಪುಷ್ಕರ್ ಅಂತ. ಪುಷ್ಕರ್ ಬರಲ್ಲ. ಏನದು? ಕಣ್ಗೆ ಕಟ್ಟುವಂತ ಬ್ಲೈಂಡ್ ಫೋಲ್ಡ್. ಹಿಂಗ ಕಣ್ಮುಚ್ಚಿರೋ ಇಟ್ಕೊಂಡು ಏನು ಅಂತ ಹೇಳ್ತೀನಿ ನೀನು? ಹೆಂಗೆ ಹೇಳ್ತೀಯ? ಗೊತ್ತಾಗುತ್ತೆ ಅಂತ ಹೇಳು. ನೀವು ಸುಮ್ಮನೆ ಹೆಂಗೆ ಹೇಳ್ತೀಯ? ಅಲ್ಲಿ ನಮ್ಮ ಮಿಡ್ ಬ್ರೈನ್ ಮಾಸ್ಟರ್ಸ್ ಅಂತ ಇದೆ, ಅಲ್ಲಿ ಅಲ್ಲೊಂದು ಪವರ್ ಇರುತ್ತೆ ಮಿಡ್ ಬ್ರೈನ್ ಅಂತ. ನಾವು ವಾಸನೆ ಏನಾದ್ರು ತಗೊಂಡ್ರು ಅದ್ ವಾಸನೆ ಏನು ಅಂತ ಅದು ಹೇಳುತ್ತೆ. ಹೌದಾ? ನನ್ನ ಜೋಬಲ್ಲಿ ಕಾಸು ಇಟ್ಟಿದೆ ಅಂತ ಹೇಳ್ಬೋದಾ? ಅದೆಲ್ಲ ಇಲ್ಲ ಸರ್. ನೀವು ಸುಮ್ಮನೆ ಇರ್ರಿ, ನಿಮ್ಮ ಮಗನ ಮಾತಾಡ್ಸಕ್ಕೆ ಬಿಡೋದ್ರಿ. ಗೊತ್ತಾಗತ್ತಾ? ಇಲ್ಲ. ಓಕೆ, ಇವಾಗ ನಾನು ಏನೋ ಬರ್ಕೊಂಡ್ರೆ ತೋರಿಸಿ ಹೇಳ್ಬೋದು. ನಾನು ಕಲರ್ ಇಟ್ಕೊಂಡ್ರೆ ನಿನ್ ಕಣ್ ಮುಂದೆ ಹೇಳ್ಬೋದು ಯಾವ ಕಲರ್ ಅಂತ. ಕಟ್ಟಿ ನಿಮ್ಮ ಮಗನಿಗೆ. ಇದೀ ಬೇಗ ಚೆಕ್ ಮಾಡಿ. ಪರವಾಗಿಲ್ಲ, ಕಟ್ರಿ. ಏನ್ ಕೈ ಇಟ್ಕೊಂಡು ಹೇಳ್ತಾನ? ಏನಾದ್ರೂ ಇಟ್ಕೊಳ್ಳಿ. ಹೇಳ್ತಾನೆ. ಇವಾಗ ಏನ್ ಬರ್ದಿದ್ದೀನಿ ಹೇಳ. You are watching ಒಗ್ಗರಣೆ ಡಬ್ಬಿ only on G ಕನ್ನಡ. ಓಕೆ, ಇದೇನು ಹೇಳೋ ಇದು? ಅವ್ನ ಕಣ್ ಕಟ್ಬಿಟ್ಟಿದೀವಿ, ನಾವೇನ್ ಬರ್ದೀವಿ ಅಂತ ಅವ್ನ್ ಗೊತ್ತಿಲ್ಲ. ಕೇಳೋ ಇದೇನಿದು? ಅಂಕಲ್ ಕಡೆ ರೆಡ್ ಕಲರ್ ಸ್ಪೂನ್. ಸ್ಪೂನಾ? ಓಕೆ. ಇದು ಅದೇನದು ಅಂತ ಹೇಳ್ಕೊಳ್ಳೋದು ಏನದು? ಅವರಿಗೆ ಇವಾಗ ನಾವು ಕಣ್ ಕಟ್ಟಿರೋದ್ರಿಂದ ಬೇರೆ ಸೆನ್ಸಸ್ ಅಂದ್ರೆ ಹಿಯರಿಂಗ್ ಅಂಡ್ ಸ್ಮೆಲ್ಲಿಂಗ್, ಅದರಿಂದ ಅವರು ಆದಷ್ಟು ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಟು ಐಡೆಂಟಿಫೈ ಎನಿಥಿಂಗ್. ಅಲ್ಲ, ಈ ಬರ್ದಿರೋದ್ರಲ್ಲಿ ಏನು ವಾಸನೆ ಬರುತ್ತೆ? ಅದು ಅವರಿಗೆ ಸ್ಪೂನಿಂದ ವಾಸನೆ ಬರುತ್ತೆ. ಓಕೆ, ಈ ಬರ್ದಿರೋದ್ರಲ್ಲಿ ಏನು ವಾಸನೆ ಬರುತ್ತೆ? ಅದೇ ಅವರಿಗೆ ಬ್ರೈನ್ ವೇವ್ಸ್ ಆ ರೀತಿ ಟ್ರೈನ್ ಆಗಿರುತ್ತೆ. ಓಕೆ, ಆ ಮುಖಾಂತರ ಅವರು ಸ್ಮೆಲ್ ಮಾಡೋದ್ರಿಂದ ಸಿಗ್ನಲ್ಸ್ ಹೋಗುತ್ತೆ ಬ್ರೈನಿಗೆ. ಇನ್ನೊಂದು ಕೊಡ್ಲಾ ಮೇಡಮ್? ಟಚ್ ಮಾಡಬೇಡ. ಏನು ಹೇಳೋ ಇದು? ಹಿಂಗೆ ಹೇಳು. ಟಚ್ ಮಾಡಂಗಿಲ್ಲ.
ಬ್ಲೂ ಕಲರು. ಏನಿದೆ ಅದ್ರ ಮೇಲೆ ಹೇಳಿ. ಬಿಸ್ಕೆಟ್. ಏನಂತ ಬರೆದಿದೆ ಗೊತ್ತಾಗ್ತಾ ಇದೆಯಾ? ಯೂನಿಬಿಕ್. ಒಡೇರಿ ಚಪ್ಪಳ ರೇ ರೇ ನೋಡ್ತಾ ಇದ್ದೀರಾ? ಥ್ಯಾಂಕ್ ಯು. ಬರ ಇಲ್ಲಿ ತೊಳ ಸ್ವೀಟ್ ತೊಳಲ್ಲ ಅಮ್ಮ ಮಾಡಿರೋದು. ಚೆನ್ನಾಗಿ ನೋಡು, ಚೆನ್ನಾಗಿ ಮಾಡಿದ್ರ ಅಮ್ಮ. ಐ ತಿನ್ ನೋಡ್ಬಿಟ್ಟು ಹೇಳಲ್ಲ. ಖಾರ ಇಲ್ವೇನಾ? ಇಲ್ಲ. ವಾಸನೆ ನೋಡ್ಕೊಂಡು ಹೇಳ ಕರೆಕ್ಟ್ ಆಗಿ. ಖಾರ ಇದೆಯಾ, ಸಿಹಿದೆಯಾ? ಸಿಹಿದೆಯಾ? ಓಕೆ, ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೀತು ಶಿವಪ್ರಕಾಶ್ ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಬಹುಮಾನ. ಗುಣವಾದ ಆಭರಣಗಳಿಗೆ ಮತ್ತು ಕರಿಮಣಿ ಸರಗಳಿಗೆ, ಸಾಂಪ್ರದಾಯಿಕ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯಾ ಜ್ಯುವೆಲರ್ಸ್. ಜೊತೆಗೆ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಸಹ ಇವರ ಶೋರೂಮ್ ಅನ್ನ ಓಪನ್ ಮಾಡಿದ್ದಾರೆ. ತಗೊಂಡೋಗಿ ಏನ್ ಬೇಕಾದ್ರೂ ಗಿಫ್ಟ್ ವೋಚರ್ನ ತೊಡಗಿ ತಗೊಂಡ್ಬರ್ಬೋದು ನೀತು ಅವರೇ. ಜೊತೆಗೆ 20ಕ್ಕಿಂತ ಹೆಚ್ಚು ಬಗೆಯ ಕುಕೀಸ್ ಗಳನ್ನ ಮಾಡ್ತಾ ಇದ್ದಾರೆ. ಯುನಿಬಿ ಕುಕೀಸ್ ಅವರು ಬ್ರೇಕ್ಫಾಸ್ಟ್ ಬದಲು ಕುಕೀಸು, ಡಯಾಬಿಟಿಸ್ ಅವ್ರಿಗೆ ಕುಕೀಸು, ತಿನ್ನಕ್ಕೆ ಕುಕೀಸು, ಮಕ್ಕಳಿಗೆ ಕುಕೀಸು, ಎಲ್ಲಾರ್ಗೂ ಕುಕೀಸು. ಅದ್ಭುತವಾಗಿರುತ್ತೆ ಕುಕೀಸು. ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಮುರಳಿ ಅವರೇ ಅಂತ ಹೇಳ್ತಾ ಇದ್ದಾರೆ ಯುನಿಬಿ ಕುಕೀಸ್ ಅವರು. ಮಗನಿಗೆ ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದನ್ನೆಲ್ಲ ನಾವು ಒಂದೊಂದ್ ರೀತಿ ಪವರ್ ಅನ್ಕೊಳ್ತಾ ಇದ್ವಿ. ಎಲ್ಲಾರು ಹೇಳಕ್ ಆಗಲ್ಲ ಇದೇನೋ ಪವರ್ ಇರ್ಬೋದು ಹುಡುಗನಿಗೆ ಅವೆಲ್ಲ ಅಂತ ಹೇಳ್ತಾ ಇದ್ವಿ. ಅವೆಲ್ಲ ಏನಿಲ್ಲ. ಈ ತರ ಕ್ಲಾಸಸ್ ಎಲ್ಲ ಅವೈಲಬಿಲಿಟಿ ಇದೆ ಇವಾಗ. ಮಿಡ್ ಬ್ರೈನ್ ಆಕ್ಟಿವ್ ಮಾಡಕ್ಕೆ, ಮಿಡ್ ಬ್ರೈನ್ ಇಂದ ಸಾಕಷ್ಟು ಉಪಯೋಗಗಳನ್ನ ಪಡ್ಕೋಬಹುದು ಅಂತ ಕ್ಲಾಸಸ್ ಎಲ್ಲ ಇದೆ. ಆ ಕ್ಲಾಸಸ್ ಸೇರ್ಕೊಂಡಾಗ ನೋಡಿ ಎಷ್ಟು ಆಶ್ಚರ್ಯ. ಅದು ಅವನು ವಾಸನೆ ತಗೊಂಡು ಇದು ಏನ್ ಬರ್ದಿದೆ, ಯಾವ ಕಲರು ಅಂತ ಹೇಳ್ತಾನೆ. ಇರುತ್ತೆ ಇವೆಲ್ಲ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದಾರೆ. ವಾರಕ್ಕೆ 100 ಜನಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಸಾಟರ್ಡೆ ಸಂಡೇಸ್ ಅಂತ ಹೇಳಿದ್ರು. ವೆರಿ ಗುಡ್. ಮತ್ತೆ ಈ ಪಾರ್ಟಿಗೆ ಬಂದ್ರೆ ತುಂಬಾ ಅದ್ಭುತವಾಗಿರುವಂತಹ ಸಿಹಿನು ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ ನೀತು ಅವರು. ಇದನ್ನ ಖಾಲಿ ಮಾಡ್ಲೇಬೇಕು ಅಲ್ಲಿ ತನಕ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿರುವಂತ ಪಟಾಪಟ್ ಅಂತ ಮಾಡ್ಬೇಕು. ಏನ್ ಮಾಡ್ತೀರಾ ಮುರಳಿ, ಯಾರೇನ್ ಕರ್ತಾ ಇರ ಅಂತೆಲ್ಲ ಕೇಳ್ತಾ ಇದ್ರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 5 ಸ್ಟಾರ್ ಹೋಟೆಲ್ ನ ಶೆಫ್ ಪ್ರಕಾಶ್ ಅವರು ಬರ್ತಾ ಇದಾರೆ. ಏನ್ ಮಾಡ್ತಾರೆ ಅಂತ ಕೇಳಿಲ್ಲ, ನಾವು ಕೇಳೋಣ, ನೀವು ಕೇಳಿ. ಸರ್ ಬನ್ನಿ ಸರ್. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಕೋವಾ ಪಾಲಕ್ ಬರ್ಫಿ ಸರ್. ಕೋವಾ ಪಾಲಕ್ ಬರ್ಫಿ ಅಂದ್ರೆ ಸೀಟ್ ತಾನೆ? ಹೌದು, ಸೀರೆ. ಅದಕ್ಕೆ ಯಾಕಪ್ಪ ಸೊಪ್ಪು? ಇವತ್ತು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಹೌದಾ? ಮುಗಿದೋಯ್ತು ನಮ್ಗೆ. ನೀವು ಡಿಫ್ರೆಂಟ್ ಡಿಚ್ ಆಗ್ಬಿಟ್ರಾ? ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ. ಖೋವಾ ಪಾಲಕ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಸಪ್ಪೆ ಖೋವಾ, ಪಾಲಕ್ ಸೊಪ್ಪು, ಹಾಲಿನ ಪುಡಿ, ಏಲಕ್ಕಿ ಪುಡಿ, ಸಕ್ಕರೆ, ತುಪ್ಪ. ಇಷ್ಟಿದೆ ಸಾಕಾ? ಸಾಕು. ಶುರು ಮಾಡುವ. ಏನ್ ಕೊಡ್ಲಿ ನಿಮಗೆ ಫಸ್ಟ್ ನಾನು? ಇವಾಗ ನಾವು ಫಸ್ಟ್ ಪಾಲಕ್ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಏನ್ ಕೋವಾ ಒಂದು ಸೈಡ್ ಒಳ್ಳೆ ನಂಗೆ. ಆಯ್ತು, ತಗೊಳ್ಳಿ. ಪಾಲಕ್ನ ಹುರ್ಕೊಳ್ಳಿ. ತುಪ್ಪ ಕೊಡ್ಲಾ? ಹಾ, ತುಪ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ವೈವಿಧ್ಯಮಯ ಸಿಹಿ ಅಡಿಗೆಗಳಿಗೆ ಶ್ರೀಕೃಷ್ಣ ತುಪ್ಪ ಹಾಕಿದ್ರೆ ಹಾ, ಸಾಕು ಸಾಕು. ಪಾಲಕ್ ಹಾಕ್ತೀರಿ? ಹಾಕಿ ಸರ್. ತುಪ್ಪದಲ್ಲಿ ಪಾಲಕ್ನ ಹುರ್ಕೊಳ್ತಾ ಇದ್ದೀವಿ. ಹೌದು. ಎಲ್ಲಾರ ಮಾಡ್ತಾರ ಸ್ವೀಟ್ ನ ಪ್ರಕಾಶ್? ತಿಂದು ನೋಡಿ ಗೊತ್ತಾಗಲ್ಲ ಪಾಲಕ್ ಬೇರೆ. ಆಮೇಲೆ ಎಲ್ಲ ಸಿಗುತ್ತಾ ಪಾಲಕ್ ಬರ್ಫಿ? ಎಲ್ಲಿ ಸಿಗಲ್ಲ ಸರ್. ನಿಮ್ದೇ ಅನ್ವೇಷಣೆ? ಹೌದು, ಸಿಕ್ಕಿದ್ರೆ ನಾವು ನಾರ್ತ್ ಕಡೆ ಸಿಗ್ಬೋದು. ಹೌದಾ? ಇಲ್ಲ ಡೈಲಿಗಳಿಂದ ಸಿಗುತ್ತೆ. ತುಪ್ಪದಲ್ಲಿ ಪಾಲಕ್ ಸೊಪ್ಪನ್ನ ಹುರ್ಕೊಳ್ತಾ ಇದೀವಿ. ಹುರ್ಕೊಳ್ಬೇಕು. ಎಷ್ಟು ಹುರ್ಕೋಬೇಕಿದು? ಇನ್ನ ಕಲರ್ ಆಗ್ಬೇಕು ಸರ್, ಚೆನ್ನಾಗಿದೆ. ನಾವು ಹೌದಾ? ಹೌದು, ಚೆನ್ನಾಗಿ ಉರಿಬೇಕು ಅದನ್ನ. ಇಷ್ಟೊಂದು ಹಾಕಿದ್ರಿ, ಇಷ್ಟೇ ಆಗುತ್ತೆ ನೋಡಿ. ಇಷ್ಟೇ ಆಗುತ್ತೆ, ಇನ್ನು ಕಮ್ಮಿ ಆಗುತ್ತೆ. ಇದು ಇನ್ನೂ ಕಡಿಮೆ ಆಗುತ್ತೆ. ಓಕೆ, ಆಯ್ತು. ನೆಕ್ಸ್ಟ್ ಕೋವನ ಇದು ಮಾಡ್ಕೋ ಸರ್. ಇದ್ರೊಳಗೆ ಮಾಡ್ಕೊಳ್ತೀರಾ ಕೋವನ? ಇಲ್ಲ, ಕೋವಾ ಸಪ್ರೇಟ್ ಮಾಡೋಣ, ಲಾಸ್ಟಲ್ಲಿ ಹಾಕೋಣ. ಓಕೆ ಬಿಡಿ. ಹಂಗೆ ಸಣ್ಣದಾಗಿ ಹಾಕಿ ಮಾಡಿ. ಸಣ್ಣದಾಗಿ ಉರಿತಾ ಇರ್ಬೋದಾ ಇದು? ಉರಿತಾ ಇರ್ಲಿ, ಅಂದ್ರೆ ಏನಾಗಲ್ಲ. ಪರವಾಗಿಲ್ವಾ? ಹಾ, ಚೆನ್ನಾಗಿ ಕುರ್ಕುರಿ ಆಗಲಿ ಈ ತರ. ಹೌದಾ? ಹೌದು. ಸೀದೋಗ್ಬಿಡ್ಬಾರ್ದಲ್ವಾ? ಇದಾಗಬಾರ್ದು, ಸ್ಲೋ ಇಟ್ಬಿಡಿ. ತೊಗೊಳ ಸರ್ ಕೋವಾಗ. ತೊಳಿ. ಇಲ್ಲಿ ಸಣ್ಣ ಉರಿನಲ್ಲಿ ಇದನ್ನ ಸ್ವಲ್ಪ ಫ್ರೈ ಮಾಡ್ತಾರಣ. ಇದು ಮಾಡಿ ಚೆನ್ನಾಗಿರುತ್ತೆ. ಉಪ್ಪಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ. ಕೋವಾ ಹಾಕ್ತೀನಿ ಸರ್. ಏನಿದು? ಸಕ್ಕರೆ. ಇದು ಸ್ವೀಟ್ಲೆಸ್ ಕೋವಾ ಇದು? ಹೌದು, ಸ್ವೀಟ್ಲೆಸ್ನೇ ಮಾಡೋದು ನಾನು. ಯಾವ್ದು ಸ್ವೀಟ್ ಯಾವ ತಗೊಳ್ಳಲ್ಲ, ಯಾವತ್ತು ಸ್ವೀಟ್ಲೆಸ್ನೇ. ಓಕೆ. 1/4 kg ಕೋವಾ, 150 ಗ್ರಾಮ್ ಸಕ್ಕರೆ. ಓಕೆ, ಒಳ್ಳೆ ಅಳತೆ. 1/4 kg ಕೋವಾ, 150 ಗ್ರಾಮ್ ಸಕ್ಕರೆ, 10 ಗ್ರಾಮ್ ಹುರಿದಿರುವಂತ ತುಪ್ಪದಲ್ಲಿ ಹುರಿದಿರುವಂತ ಪಾಲಕ್ ಸೊಪ್ಪು. ಇವಾಗ ನಾವು ಇದನ್ನ ಮಾಡಿ. ಕರಗುತ್ತಲ್ವಾ ಅದು? ಕರ್ದಾಗುತ್ತೆ. ಅದು ಬಿಜಿ ಆದ ಕರ್ದೋಗುತ್ತೆ ಇದು. ಓಕೆ.
ಬಟ್ ಎಲ್ಲಾ ಬರ್ಫಿಗೆ ಅಥವಾ ಇದಕ್ಕೆಲ್ಲಾನು ಕೋವಾ ಬೇಕೇ ಬೇಕಲ್ವಾ? ಬೇಕೇ ಬೇಕು. ಕೋವಾ ಇಲ್ಲ ಅಂದ್ರೆ ಯಾವ ಬರ್ಫಿಗಳು ಯಾವ ಬರ್ಬಿ ಆಗಲ್ಲ. ಓಕೆ. ಈ ಸಿಹಿ ಕೋವಾ ಅಂತ ತಗೊಂಡ್ರೆ ಸಿಹಿ ಜಾಸ್ತಿ ಇತ್ತು. ಇದು ಅಂದ್ರೆ ನಾವು ಎಷ್ಟು ಬೇಕಾದ್ರೆ ಹಾಕೋಬಹುದು. ಸಿಹಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತರ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಸಣ್ಣ ಮಾಡ್ಕೋಬೇಕು, ಯಾಕಂದ್ರೆ ಬೇಗ ಮೆಲ್ಟ್ ಆಗಲ್ಲ. ಓಕೆ ಓಕೆ. ಅಷ್ಟೇ, ಒಂದ್ಸರಿ ಅದೆಲ್ಲ ಸಿಗ್ಬೇಕಿದೆ ಅಷ್ಟೇ. ಅದು ಹಿಂಗೆ ಆಡ್ತಾ ಇರಬೇಕು ಬಿಟ್ಟರೆ. ಓಕೆ. ಕೋವಾ ಮತ್ತು ಸಕ್ಕರೆ ಅಲ್ಲ? ಸಕ್ಕರೆ ಹಾಕಿರೋದು. ಹೌದು. ಬರ್ಫಿ ಎಲ್ಲ ಹಂಗೆ, ಕೋವಾ ಸಕ್ಕರೆನೇ ಮೊದಲೇ. ಬೇಕಾದ್ರೆ ನಾವು ಏನ್ ಮಿಲ್ಕ್ ಪೌಡರ್ ಹಾಕ್ಬೋದು, ಚಾಕ್ಲೇಟ್ ಪೌಡರ್ ಹಾಕೋಬಹುದು, ಏನ್ ಬೇಕಾದ್ರೆ ಹಾಕೋಬಹುದು. ಏನ್ ಬೇಕು ಹಾಕೋಬಹುದು ನೀವು. ಓಕೆ ಓಕೆ ಓಕೆ. ಏನಿ ಫ್ರೂಟ್ಸ್ ಕ್ರಶ್ ಎಣ್ಣೆದು ಆರೆಂಜಿ ಪೈನಾಪಲ್ ಅಂತ ಕ್ರಶ್ ಆಗಿದ್ರೆ ಹೆಸರು ಬೇರೆ. ಪೈನಾಪಲ್ ಬರ್ಫಿ, ಆರೆಂಜಿ ಬರ್ಫಿ, ಸ್ಟ್ರಾಬೆರಿ ಬರ್ಫಿ, ಹಿಂಗೆ ಹೆಸರು ಏನ ಮಾಡ್ಕೋಬಹುದು ನಾವು. ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ. ಎಸ್, ಇದು ಸಾಕು ಅನ್ಸುತ್ತೆ. ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ. ಆಯ್ತು, ಗಟ್ಟಿ ಆಗ್ತದೆ, ಕಲರ್ ಚೇಂಜ್ ಆಗುತ್ತೆ. ಕಲರ್ನು ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ. ಬ್ರೌನ್ ಆಗ್ತಾ ಇದೆ. ಅದನ್ನೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಆಯ್ತು ಇದಂತ ಅಲ್ಲ? ಹೌದೌದು. ಇದಾಯ್ತು ಅಂದ್ರೆ ಬರ್ಫಿ ಆಯ್ತು. ಬರ್ಫಿ ಆಯ್ತು ಅಷ್ಟೇ. ಪಾಲಕ್ ಬರ್ಫಿನಾ ಇದು? ಹೌದು ಸರ್, ಪಾಲಕ್ ಹಾಕ್ಬಿಡಿ. ಈಗ ಹಾಕ್ಬಿಡ್ಲಾ? ಹಾಕಿ ಅದೊಂದು ಸ್ವಲ್ಪ ಮಿಕ್ಸ್ ಆಗಲಿ ಇದರಲ್ಲಿ. ತುಪ್ಪದಲ್ಲಿ ಹುರ್ಕೊಂಡಿರ್ತಕ್ಕಂಥ ಪಾಲಕ್ಕು. ಇವಾಗ ಆ ನೀರೆಲ್ಲ ಸೇರ್ಕೊಂಡ್ಬಿಡ್ತಂಗೆ, ಕಲರ್ ಚೇಂಜ್ ಆಗುತ್ತೆ ಹಂಗೆ. ಓಕೆ ಓಕೆ ಓಕೆ. ಅದು ತುಪ್ಪದಲ್ಲಿ ಹುರಿದಿರೋದು ಬೇರೆ ಮಿಕ್ಸ್ ಆಯ್ತಲ್ಲ? ಹೌದೌದು. ಇವಾಗ ನೋಡಿ ಹೆಂಗ್ ಕಲರ್ ಹೆಂಗ್ ಕಾಣುತ್ತೆ. ಹೌದು, ನಾವು ಪಿಸ್ತಾ ಹಾಕೋ ತರ ಇದೆ. ಕರೆಕ್ಟ್. ನಾವು ಹೇಳ್ಕೋಬೇಕಷ್ಟೇ, ಇದಕ್ಕೆ ನಾವು ಪಾಲಕ್ ಹಾಕಿದೀವಿ ಅಂತ. ಪಾಲಕ್ ಗ್ರೇವಿ ಮಾಡಿದ್ರೆ ನಾವು ಈ ತರ ಒಂದು ಮಾಡೋಣ ಸ್ವೀಟಲ್ಲಿ. ಅಲ್ಲ, ಗ್ರೇವಿ ಮಾಡ್ತಾರೆ, ನಾವು ಸ್ವೀಟಲ್ಲಿ ಪಾಲಕ್ ಮಾಡಬಹುದು. ಹೌದು. ಆಯ್ತು, ಇವಾಗ ಆಯ್ತು. ಈಗ ಆರ್ಬೇಕು ಸ್ವಲ್ಪ ಅಷ್ಟೇ. ಅದಕ್ಕೆ ಮಿಲ್ಕ್ ಪೌಡರ್ ಹಾಕಲ್ವಾ? ಮಿಲ್ಕ್ ಪೌಡರ್ ಹಾಕಿ ಬಂದ್ ಮಾಡ್ಬಿಟ್ಟು ಹಾಕ್ತೀನಿ. ಮಿಲ್ಕ್ ಪೌಡರ್ ಲಾಸ್ಟ್ ಅಲ್ಲಿ ಬಂದ್ ಮಾಡ್ಲಾ? ಬಂದ್ ಮಾಡಿ. ಮಿಲ್ಕ್ ಪೌಡರ್ ಹಾಕಿದ್ರೆ ಗಟ್ಟಿ ಬಂದ್ಬಿಡುತ್ತೆ. ಗಟ್ಟಿ ಆಗುತ್ತೆ, ನೀರೆಲ್ಲ ಅಳ್ಕೊಂಡ್ಬಿಡುತ್ತೆ, ತಿನ್ನಾಗ ಟೇಸ್ಟ್ ಇರುತ್ತೆ. ಮಿಲ್ಕ್ ಬರ್ಫಿ ಎಲ್ಲ ಮಿಲ್ಕ್ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಏಲಕ್ಕಿ ಪೌಡರ್ ಹಾಕ್ತೀನಿ. ಏಲಕ್ಕಿ ಪೌಡರ್ ಯಾವಾಗ ಬರ್ಫಿಗೆ ಮೇನ್ ಇದೆ, ಲಾಸ್ಟಲ್ಲಿ ಹಾಕೋದು ಯಾವತ್ತು. ಮಿಲ್ಕ್ ಪೌಡರ್ ಹಾಕ್ತೀವಿ. ಏಲಕ್ಕಿ ಪೌಡ್ರು, ಮಿಲ್ಕ್ ಪೌಡ್ರ್ ಹಾಕಿ. ಮಿಲ್ಕ್ ಪೌಡರ್, ಏಲಕ್ಕಿ ಪೌಡರ್ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಯಾವತ್ತು ಬಂದ್ ಮಾಡಿದ್ಮೇಲೆ ಗಟ್ಟಿ ಆಗುತ್ತೆ. ಈ ಏಲಕ್ಕಿ ಪೌಡರ್ನು ಟೇಸ್ಟ್ ಸ್ಮೆಲ್ ಇರುತ್ತೆ. ಇಲ್ಲ ಅಂದ್ರೆ ಮೊದಲೇ ಹಾಕ್ಬಿಟ್ರೆ ಹುಡ್ಕೋಬೇಕಷ್ಟೇ. ಎಲ್ಲಿದೆ ಸ್ಮೆಲ್ಲು ಇರಲ್ಲ, ಏನಿರಲ್ಲ, ಎಲ್ಲ ಬೆಲ್ಲ. ಹೌದು. ಓಕೆ, ತಣ್ಣ ಮಾಡ್ಬೇಕು ಅಷ್ಟೇ. ಬಿಡಿ ತಣ್ಣಗೆ ಮಾಡ್ತೀವಿ. ಆಯ್ತಾ? ಬರ್ಫಿ ಆರಿಸ್ತಾ ಇದೆ. ಹೌದು, ಆರಿಗಿದೆ ನೋಡಿ. ಓಕೆ, ಇವಾಗ ನಾವೇನ್ ಮಾಡೋದು, ತಟ್ಟಲ್ಲಿ ತಟ್ಟಬೇಕು. ಅದನ್ನ ಎಲ್ಲೋ ಒಂದ್ ಕಡೆ ತಟ್ಕೊಳ್ಳಿ. ತಟ್ಟೋದು ಈ ಕಡೆ. ಹೌದು, ಬಿಸಿ ನಾವು ತಟ್ಕೊಂಡ್ರೆ ಪೀಸ್ ಚೆನ್ನಾಗಿ ಬರುತ್ತೆ. ಆರಿದ್ರೆ ತಟ್ಟಿ ಚೂರು ತುಪ್ಪ ಹಾಕಿ. ಅದನ್ನ ತುಪ್ಪ ಬೇಕಾ? ಅಂಟ್ಕೊಂಡ್ಬಿಡುತ್ತೆ. ತೊಳಿ ಸ್ವಲ್ಪ ತುಪ್ಪ ಸಾಕು. ಇಷ್ಟೇ ಸಾಕು. ಈ ತರ ತುಪ್ಪ ಹಾಕೊಳ್ಳಿ. ಓಕೆ, ಕೈ ಗಂಟಲ್ಲ, ತಟ್ಟೆ ಗಂಟ. ಹೌದು, ತಟ್ಕೊಳ್ಳಿ. ಓಕೆ, ವೆರಿ ಗುಡ್. ಪಾಲಕ್ ಬರ್ಫಿ ಆಗ್ಬೇಕಾಗುತ್ತೆ. ಕಟ್ ಮಾಡಬೇಡ. ಕಟ್ ಮಾಡಿ ಏನಾಗಲ್ಲ. ಕಟ್ ಮಾಡಿ. ಅಲ್ಲೇ ಇದೆ ನೈಫ್, ಬ್ಲಾಕ್ ಕಲರ್ ನೈಫ್. ಎಸ್, ಕಟ್ ಮಾಡಿ. ಚೆನ್ನಾಗಿ ಆರಿದೆ. 6 ನಿಮಿಷ ಏನ್ ಪರವಾಗಿಲ್ಲ. ಬಿಸಿ ಸ್ವೀಟ್ ತಿನ್ಲಿರಿ. ಯಾರು ಎಲ್ಲಿ ಹೋಗಿ ಬಿಸಿ ಸ್ವೀಟ್ ತಿನ್ನಕ್ ಸಾಧ್ಯ? ಸಾಧ್ಯ. ಜಿಲೇಬಿ ಒಂದು ಬಿಟ್ರೆ ಬೇರೆ ಎಲ್ಲೂ ಏನು ಬಿಸಿ ಸ್ವೀಟ್ ಸಿಕ್ಕಲ್ಲ. ಹೌದು. ಕೋವಾ ಪಾಲಕ್ ಬರ್ಫಿ. ಓಹೋ, ಏನ್ ಜೋರ್ ಬಿಟ್ಬಿಟ್ಟಿದ್ದೀರಾ. ಹೌದೌದು. ಓಕೆ, ಕೋವಾ ಪಾಲಕ್ ಬರ್ಫಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ತುಂಬಾ ಈಸಿ, ತುಂಬಾ ಬಿಸಿಯಾಗಿದೆ. ಈ ತರ ಬಿಸಿ ಸ್ವೀಟ್ ತಿನ್ನೋದೇ ಒಂದು ಮಜಾ. ಇದನ್ನ ಯಾವ ರೀತಿ ಮಾಡೋದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಕೋವಾ ಪಾಲಕ್ ಬರ್ಫಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಪಾಲಕ್ ಸೊಪ್ಪು ಹಾಕಿ ಹುರಿದುಕೊಳ್ಳಿ.
ಇನ್ನೊಂದು ಪ್ಯಾನ್ಗೆ ಸಪ್ಪೆ ಖೋವಾ, ಸಕ್ಕರೆ ಹಾಕಿ ಕಲಕುತ್ತ ಹುರಿದ ಪಾಲಕ್ ಸೊಪ್ಪು, ಏಲಕ್ಕಿ ಪುಡಿ, ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಟ್ಟಿ ಕಟ್ ಮಾಡಿದರೆ ಖೋವಾ ಪಾಲಕ್ ಬರ್ಫಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಏನ್ ಮಾಡಕ್ಕೆ ಮನ್ಸು ಬರ್ತಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟ ತರ. ಹೌದೌದು, ಒಂದ್ ಹಾಕೊಂಡು ನೋಡ್ಬೋಣ. ಬಿಸಿ ಬಿಸಿ ಇದೆ. ಹಾಲಾಕ್ ಸಪ್ಪ ಅಂತ ನಾವ್ ಹೇಳ್ಕೋಬೇಕಷ್ಟೇ. ಅಷ್ಟೇ. ನೀವು ಒಳ್ಳೊಳ್ಳೆ ಸ್ವೀಟ್ಗಳನ್ನ ತೋರಿಸ್ತಾ ಇದೀವಿ, ಅವ್ರು ನೋಡ್ಕೊಳ್ತಾ ಇದಾರೆ, ಹೌದು, ಮಾಡ್ಕೊಳ್ತಾ ಇದಾರೆ, ಮಜಾ ಹೊಡ್ಕೊಳ್ತಾ ಇದಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುಳ್ಳಿ, ಟೈಮ್ ಇಷ್ಟೊಂದು ಆಗೋಯ್ತು, ನೀವೇನೋ ಕೋವಾ ಹಿಡ್ಕೊಂಡು ನಿಂತಿದ್ದೀರಾ, ಪೇಡ ಹಿಡ್ಕೊಂಡು ನಿಂತಿದ್ದೀರಾ ಅಂತ ಇದ್ದೀರಾ. ನೋ ಪ್ರಾಬ್ಲಮ್, ಕಾರ್ಯಕ್ರಮ ಮುಗಿಸ್ಬೇಕು. ನಾನು ಮೊದಲೇ ತಿಳಿಸಿರೋ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನು ಮುಂದಕ್ಕೆ ಸಾಕಷ್ಟು ಹೊಸ ಕ್ಯಾಟ್ರಿಂಗ್ ಅವರು, ಹೋಟೆಲ್ ಅವರು ಬರ್ತಾರೆ. ಹೋಟೆಲ್ ಅವರು, ಕ್ಯಾಟ್ರಿಂಗ್ ಅವರೆಲ್ಲ ಬಂದು ಅವರ ವಿಶೇಷವಾದಂಥ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ನೀವು ಹೋಟ್ಲವರಾಗಿದ್ರೆ ಅಥವಾ ನೀವು ಕ್ಯಾಟ್ರಿಂಗ್ನ ನಡೆಸ್ತಾ ಇದ್ರೆ ನೀವು ಬಂದು ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ಅಂತ ತಿಳಿಸಿ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಯೂಶಲಿ ಮನೆಯವರು ಬಂದು ಅವ್ರ ಕೈ ರುಚಿನ ತೋರಿಸ್ತಾ ಇದ್ದಾರೆ. ಈಗ ಹೋಟ್ಲವ್ರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಕೆಲವೊಂದು ಹೋಟ್ಲಲ್ಲಿ ಕೆಲವೊಂದು ಫೇಮಸ್ ಇರುತ್ತೆ, ಕೆಲವೊಂದು ಹೋಟ್ಲಲ್ಲಿ ಇಡ್ಲಿ ಫೇಮಸ್ ಇರುತ್ತೆ, ಕೆಲವೊಂದು ಹೋಟ್ಲಲ್ಲಿ ಬಿರಿಯಾನಿ ಫೇಮಸ್ ಇರುತ್ತೆ, ಅದನ್ನ ಅವ್ರು ಇಲ್ಲಿ ಬಂದು ಮಾಡಿ ತೋರಿಸ್ಬೋದು. ಖಂಡಿತವಾಗ್ಲೂ ನಾವು ಕಾಯ್ತಾ ಇರ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.